inspired you to explore a romantic journey ಈ ಸತಿ ಅಂತ? ಇವತ್ತಿನವರೆಗೂ ನಾನು ಫೇಲ್ಯೂರ್ ಡೈರೆಕ್ಟರ್ ಬಾಕ್ಸ್ ಆಫೀಸ್ ವಿಷಯದಲ್ಲಿ ಅಂತ ಬ್ರಿಡ್ಜ್ ಕಟ್ಟೋ ಪ್ರಯತ್ನ ಮಾಡ್ತೀನಿ, ಇನ್ನೊಂದು ಜಗತ್ತನ್ನ ಅರ್ಥ ಮಾಡ್ತೀನಿ. ಬಟ್ ಇಲ್ಲಿ ಸಿಕ್ತಿರ್ಲಿಲ್ಲ ಆ ಟೈಮಲ್ಲಿ. ಮುಂಬೈಯಲ್ಲಿ ಸಿಕ್ತು, ಅವ್ರು ಕರೆಸ್ಕೊಂಡ್ರು. ಬಿಗಿನಿಂಗ್ ಅಲ್ಲಿ ಆ ಪಾಯಿಂಟಿಗೆ ಬರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಮಸ್ಕಾರ. ದೂರತಿರಯಾನ ಸಿನಿಮಾದ ಒಂದು ಸ್ಪೆಷಲ್ ಶೋ ಇಂಟ್ರೋ ಮಾಡ್ತಾ ಇರೋದು ಸ್ಪೆಷಲ್ ಜರ್ನಲಿಸ್ಟ್ ಶಾರದಾ ಮೇಡಮ್. ವೆಲ್ಕಮ್ ಟು ಶೋ. ಲೆಟ್ ಸ್ಟಾರ್ಟ್. ಮನ್ಸೂರೆ ಅವರೇ, ಅಂದರೆ ನಾನು ನಿಮ್ಮ ನೋಡ್ದಂಗೆ ಯು ಹ್ಯಾಡ್ ಬಿಲ್ಟ್ ಅ ಸ್ಟ್ರಾಂಗ್ ರೆಪ್ಯುಟೇಷನ್ ವಿತ್ ಸೋಷಲ್ ಕಾನ್ಷಿಯಸ್ ಡ್ರಾಮಾ ಥರ. ಬಟ್ ವಾಟ್ ಇನ್ಸ್ಪೈರ್ಡ್ ಯು ಟು ಎಕ್ಸ್ಪ್ಲೋರ್ ಅ ರೊಮ್ಯಾಂಟಿಕ್ ಜರ್ನಿ ಈ ಸತಿ ಅಂತ? ಟು ಸ್ಟಾರ್ಟ್ ವಿತ್ ದೂರತಿರಯಾನ. ನನ್ ಫಸ್ಟ್ ಅನ್ಸಿದ್ದು, ಎಲ್ಲಿ ನೋಡಿದ್ರು ಮನ್ಸೂರೆ ಫಿಲ್ಮ್ ಅಂದರೆ ಬೇರೆ ರೀತಿ, ಅಂದರೆ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಬಟ್ ಯು ಆರ್ ಡ್ರಾಯಿಂಗ್ ದೆಮ್ ಟು ರೊಮ್ಯಾಂಟಿಕ್ ಜರ್ನಿ ಆಫ್ಟರ್ 4-5 ಫಿಲ್ಮ್ಸ್. ಅಲ್ಲಲ್ಲ, ಇದಂದ್ರೆ ರೊಮ್ಯಾಂಟಿಕ್ ಜರ್ನಿ ಫಸ್ಟ್ ಸಿನಿಮಾ ಇದು. ಬಟ್ ರಿಲೇಶನ್ಶಿಪ್ ಸೆಕೆಂಡ್ ಸಿನಿಮಾ. ಓಕೆ. ನಾತಿ ಚರಾಮಿ ಅಂದ್ರೆ ಹುಡುಗ ಹುಡುಗಿ ಮಧ್ಯೆ ಇರುವಂತ ಆ ಕಾನ್ಫ್ಲಿಕ್ಟ್ಸ್ ಮೇಲೆ ಎಕ್ಸ್ಪ್ಲೋರ್ ಮಾಡೋಂಥ ಒಂದು ಜರ್ನಿ. ನಾತಿ ಚರಾಮಿ ಫಸ್ಟು, ಸೆಕೆಂಡು ಇದು ದೂರತಿರಯಾನ. ಸೊ ಇಲ್ಲೂ ಅಷ್ಟೇ ಎಲ್ಲಾನು ಫ್ಲೇವರ್ಸ್ ಇದೆ, ಬಟ್ ಸಿಗ್ನೇಚರ್ ಇದೆ. ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮನ್ಸೂರೆ ಬಿಕಾಸ್ ಯು ಹ್ಯಾವ್ ಅ ಸೆಟ್ ಆಫ್ ಆಡಿಯನ್ಸ್ ನಿಮ್ಮನ್ನೇ ನೋಡಕ್ ಬರ್ತಾರೆ. ಹೌದು. ಇವನ್ ಪೀಪಲ್ ಕ್ರಿಟಿಕ್ಸ್ ಲೈಕ್ ದೇರ್ ಆರ್ ಆಡಿಯನ್ಸ್ ಹೂ ಡಿಸ್ಕಸ್ ಅಬೌಟ್ ಯುವರ್ ಫಿಲಮ್ ಟಿಲ್ ಡೇಟ್. ಅವಾರ್ಡ್ಸ್ ವಿನ್ನಿಂಗ್ ಒಂದೇ ಅಲ್ಲ, ನಿಮ್ಗೆ ಯೂಶಲಿ ಯು ಥಿಂಕ್ ಆಫ್ ಅವಾರ್ಡ್ಸ್ ವೆನ್ ಯು ಡೂ ಅ ಮೂವಿ? 100% ಇಲ್ಲ. ನಾನು ಇವತ್ತಿನವರೆಗೂ ಅವಾರ್ಡ್ ಅನ್ನೋದು ನನ್ಗೆ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಕಾರಣಕ್ಕೆ, ಅಂದ್ರೆ ಹರಿವು ಮಾಡಿದಾಗ ನಂಗೆ ಅವಾರ್ಡ್ ಬೇಕು, ಪನೋರಮಾ ಸೆಲೆಕ್ಟ್ ಆಗಬೇಕು ಅಂತ ಇದ್ದಿದ್ದು ಒಂದೇ ರೀಸನ್. ಸಬ್ಸಿಡಿ 20 ಲಕ್ಷ ಬರುತ್ತೆ ನನಗೆ. ಅವಾರ್ಡ್ ಹೆಸರಿಗಿಂತ ಆ 20 ಲಕ್ಷ ಬಂದ್ರೆ ಬಡ್ಜೆಟ್ ರಿಕವರಿ ಆಗತ್ತೆ. ನಾತಿ ಚರಾಮಿ ಸಿನಿಮಾ ಮಾಡ್ಲೇಬೇಕು ಅಂತ ಹಠದಲ್ಲಿ ಒಂದ್ ಸಿನಿಮಾ ಮಾಡ್ಲೇಬೇಕು ಅಂತ 4 ವರ್ಷ ಕಾದು ಒಂದ್ ಸಿನಿಮಾ ಮಾಡಿದಷ್ಟೇ. ಅದಕ್ಕೆ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ. ಬಟ್ ಸಿನಿಮಾ ಆದ್ಮೇಲೆ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ನನ್ ಸಿನಿಮಾ ನೋಡಿದಾಗ ನನ್ಗೆ ಅನ್ಸುತ್ತೆ, ಓಕೆ ಇದಕ್ಕೆ ಒಂದು ರೆಕಗ್ನೈಸೇಷನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ರೆಕಗ್ನೇಷನ್ ಥ್ರೂ ಅವಾರ್ಡ್ಸ್ ಥ್ರೂ ಆಡಿಯನ್ಸ್, ವಾಟ್ ಯು ಬಿಲೀವ್ ಇನ್? ಅಲ್ಲಲ್ಲ, ನನ್ಗೆ ಆಡಿಯನ್ಸ್ ಫಸ್ಟ್. ಬಟ್ ನೀವು ಆದ್ರೆ ಆಡಿಯನ್ಸ್ಗೆ ನಮ್ ಕಡೆ ತಿರುಗಿ ನೋಡೋದಕ್ಕೆ, ಎಸ್ಪೆಷಲಿ ಫಸ್ಟ್ ಟೈಮರ್ಸ್, ಹೊಸದಾಗಿ ಬರೋರ್ಗೆ ತಿರುಗಿ ನೋಡೋದಕ್ಕೆ ಅವಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಅದು ಬರೀ ಫೆಸ್ಟಿವಲ್ ರೌಂಡ್ಸ್ ಅಲ್ಲಿ ಆಗ್ಬಿಡುತ್ತೆ. ಇಲ್ಲ, ನನ್ಗೆ ಹರಿವುನ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಹರಿವುಗೆ ನ್ಯಾಷನಲ್ ಅವಾರ್ಡ್ ಬರ್ದೇ ಹೋಗಿದ್ರೆ ತುಂಬಾ ಜನಕ್ಕೆ ಸಿನಿಮಾ ಇರೋದೇ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ಎಕ್ಸಾಂಪಲ್ ಸುಮಾರು ಸಿನಿಮಾಗಳಿದೆ. ಅಂದ್ರೆ ಈಗ ಅಟ್ಲೀಸ್ಟ್ ಒಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅವೆಲ್ಲಾನು ಸ್ವಲ್ಪ ನಿಮ್ಗೆ ವೈರಲ್ ಅನ್ನೋ ಒಂದು ಬೂಸ್ಟ್ ಅನ್ನೋ ಒಂದು ಐಡಿಯಾ ಇದೆ. ನಾವು ಸಿನಿಮಾ ಶುರು ಮಾಡಿದಾಗ 10 ವರ್ಷದಿಂದ ಈ ಬೂಸ್ಟ್ ಅನ್ನೋ ಐಡಿಯಾ ಇರ್ಲಿಲ್ಲ. ಆ ಟೈಮಲ್ಲಿ ಸಿನಿಮಾ ರೀಚ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ರೆಕಗ್ನೈಸೇಷನ್ ಬೇಕು. ಈಗ ಹರಿವು ಆಗ್ಬೋದು, ತಿಥಿ ಅನ್ನೋ ಸಿನಿಮಾ ಲೊಕೋನೋದಲ್ಲಿ ಅವಾರ್ಡ್ ಬರೋವರೆಗೂ ನಮ್ಮಲ್ಲಿ ಯಾರಿಗೂ ಐಡಿಯಾನೇ ಇರಲಿಲ್ಲ. ಬಟ್ ಲೊಕೋನೋ ಅವಾರ್ಡ್ ಬಂದಿದ್ದು ಸಡನ್ ಆಗಿ ಕರ್ನಾಟಕದ ಮಂಡ್ಯದ ಒಂದು ಕತೆ ಲೊಕೋನೋ ಅವಾರ್ಡ್ ಬಂದಿದೆ ಅನ್ನೋದು ತಿಥಿಗೆ ಅಷ್ಟು ದೊಡ್ಡ ರೀಚ್ ಕೊಡಕ್ ಸಾಧ್ಯ ಆಗುತ್ತೆ. ಗುಡ್ ವೆಲ್ಕಮ್ ಅಂತ ಅಂದ್ರೆ ಹೊಸಬರಿಗೆ. ಈಗ ಇಲ್ಲಿ ಬಂದಿದ್ದೀನಲ್ಲ, ಈಗ ಅವಾರ್ಡ್ಗಿಂತ ಜಾಸ್ತಿ ರಿವಾರ್ಡ್ಸ್. ಬಟ್ ಆಲ್ಸೋ ಯೋರ್ ಇಂಟ್ರೆಸ್ಟ್ ಆಫ್ ಸ್ಟೋರಿ ಟೆಲಿಂಗ್ with Duratirayana, is it more you got a name, okay, but this is now a survival in the industry anta ansutta nimge? ಇದೆ ಸರ್ವೈವಲ್ ರೀಸನ್ ಇದೆ. ಅಂದ್ರೆ ಸಿನಿಮಾ ಮಾಡುವಾಗ ಈಗ ನಾವು ರಿಕವರಿ ಅನ್ನೋದಿದೆಯಲ್ಲ, ಮೊದಲು ನಾನು ಸಬ್ಸಿಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಆವಾಗ ಒಂದು ಸ್ವಲ್ಪ ನನಗೇನು ಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸಿನಿಮಾ ಮಾಡ್ತಾ ಇದ್ದೆ. ಈಗ ರಿಕವರಿ ಅನ್ನೋದು ಥಿಯೇಟ್ರಿಂದನೇ ಒಂದು ಮೇನ್ ಮೂಲ ಇರೋದ್ರಿಂದ ಉಳಿದೆಲ್ಲನೂ ಲಕ್ ಸಿಕ್ಕಿದ್ರೆ ಬಂತು, ಇಲ್ಲಾಂದ್ರೆ ಇಲ್ಲ. ನಿಮಗೆ ಬಾಕ್ಸ್ ಆಫೀಸ್ ಸಕ್ಸಸ್ ಅಂತ ನೋಡಿಲ್ಲ. ನಿಮ್ಗೆ ಬಾಕ್ಸ್ ಆಫೀಸ್ ಸಕ್ಸಸ್ ಬರೀ ಎಲ್ಲಾರು ನಿಮ್ ಫಿಲಮ್ನ ಹೊಗಳೋದು, ಕ್ರಿಟಿಕಲ್ ಅಕ್ಲೇಮ್ಡ್ ಅಂತ ಅನ್ನೋದು ಅಂತ ಬಿಟ್ರೆ, ಕ್ಯಾಶ್ ರಿಜಿಸ್ಟ್ರೇಷನ್ಸ್ ಅಂತ ಇವತ್ತಿನವರೆಗೂ ನಾನು ಫೇಲ್ಯೂರ್ ಡೈರೆಕ್ಟರ್ ಬಾಕ್ಸ್ ಆಫೀಸ್ ವಿಷಯದಲ್ಲಿ. ಮುಲಾಜೆ ಇಲ್ಲ, ಅದು 100% ಒಪ್ಕೊಂತೀನಿ. ನಾನು ಬಾಕ್ಸ್ ಆಫೀಸ್ ವಿಷಯದಲ್ಲಿ ಫೇಲ್ಯೂರೇ. ಬಟ್ ರಿಕವರಿ ವಿಷಯದಲ್ಲಿ 90% ಸಕ್ಸಸ್ ರೇಟ್ ಇದೆ ನಂದು. ರಿಕವರಿ ಅಂದ್ರೆ ಏನಂತಂದ್ರೆ, ಈಗ ಸಿನಿಮಾದ ಏನ್ ಬಡ್ಜೆಟ್ ಇನ್ವೆಸ್ಟ್ ಮಾಡಿದೀವಲ್ಲ, ನಂದು ಮೊದಲ 2 ಸಿನಿಮಾ 100% ರಿಕವರಿ, ಆಕ್ಚುಲ್ ಪ್ರಾಫಿಟ್ ಮಾಡಿದೆ.
25 ಲಕ್ಷಕ್ಕೆ 43 ಲಕ್ಷ 44 ಲಕ್ಷ ಹರಿವುದು ರಿಕವರಿ. ನಾತಿ ಚರಾಮಿದು ಸಿನಿಮಾದ ಫಸ್ಟ್ ಕಾಪಿ 62 ಲಕ್ಷ. ಫಸ್ಟ್ ಕಾಪಿ ಅಂದ್ರೆ ನಿಮ್ಗೆ ಆ ಇದ್ರಲ್ಲಿ ಅದರ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ನಮ್ಗೆ ಅರೌಂಡ್ 70 lakhs ಬಂದಿದೆ. ಓಕೆ, ಸೊ ಅದರಲ್ಲಿ ಸಕ್ಸಸ್ ರೇಟ್ ಇದೆ. ಆಕ್ಟ್ 1978 100% ರಿಕವರಿ, ಪ್ರಾಫಿಟ್ ಇಲ್ಲ ಅಲ್ಲಿ ಬಟ್ ರಿಕವರಿ. ಸೊ ಸಕ್ಸಸ್ ರೇಟ್ ಆ ತರದಲ್ಲಿ 90% ಇದೆ. ಸೊ ಯು ಆರ್ ಅನ್ ಎಕ್ಸಾಂಪಲ್, ಡೂ ಸ್ಮಾಲ್ ಮೂವೀಸ್ ಅಂಡ್ ವಿನ್. ಎಸ್, ಅಂದ್ರೆ ಒಂದು ತಲೆನೋವು ಇರಲ್ಲ, ಓಕೆ ಬಂದಿದೆ ವಾಪಸ್ ದುಡ್ಡು ಅಂತ. ಬಟ್ ದಿಸ್ ಕಾಂಪ್ರಮೈಸ್ ಆಫ್ ದೂರತಿರಯಾನ ಲಿಟಲ್ ಕಮರ್ಷಿಯಲ್. ಇಲ್ಲ ನನಗೆ ಆ ಇದಿತ್ತಲ್ಲ, ಅಂದ್ರೆ ನನಗೆ ಫಸ್ಟ್ 2 ಸಿನಿಮಾಗಳಿಗೆ ಏನು ರಿಸೋರ್ಸ್ ಇತ್ತಲ್ಲ, ಅಂದ್ರೆ ಈಗ ಹರಿವುಗೆ ಅವತ್ತಿಗೆ ನ್ಯಾಷನಲ್ ಅವಾರ್ಡ್ ಬಂತು, ಜೊತೆಗೆ ಒಂದಷ್ಟು ರೈಟ್ಸ್ ಸೇಲ್ ಆಯ್ತು, ಅಂದ್ರೆ DD ಒಂದೊಂದು ರೈಟ್ಸ್ ತಗೊಂಡ್ರು, ಇದೆಲ್ಲದೂ ರಿಕವರಿ ಆಯ್ತು. ನಾತಿ ಚರಾಮಿಗೆ ನೆಟ್ಫ್ಲಿಕ್ಸ್ ಸಿಕ್ತು, ಅದು ರಿಕವರಿ ಆಯ್ತು. ಇವತ್ತಿಗೆ ಈ ತರದ್ ಯಾವ್ದು ಸೋರ್ಸ್ಗಳಿಲ್ಲ. ಸೊ ನನ್ನ ಸೋರ್ಸ್ ಏನು ಅಂತಾರೆ, ಈಗ ಥಿಯೇಟ್ರ್ ಒಂದೇ ಇರೋದು ನಾನು ಉಳ್ಕೊಂಡಿರೋದು. ಸೊ ಹಾಗಾಗಿ ಥಿಯೇಟ್ರಿಗೆ ಬರೋರು ಅಂತಾರೆ, ಈಗ ನಿಮಗೆ ಅವ್ರು ಇರೋ ಜಾಗಕ್ಕೆ ಸಿನಿಮಾ ಕೊಡ್ತೀವಿ ಅಂತಾದಾಗ ಅಲ್ಲಿ ನಮ್ಗೊಂದು ಅಷ್ಟು ಲಿಬರ್ಟಿ ಇರುತ್ತೆ. ಇಲ್ಲ ನಾನು ಇದು ತೋರಿಸ್ತೀನಿ, ನೀನು ಇದನ್ನೇ ನೋಡು ಅಂತ. ಬಟ್ ಥಿಯೇಟ್ರಿಗೆ ಬರ್ತಾರೆ ಅಂತಾರೆ, ಇಲ್ಲ ನಿಮ್ಗೆ ಇಷ್ಟ ಆಗೋ ಥರ ನಾನು ತೋರಿಸ್ತೀನಿ ಬನ್ನಿ ಅಂತ ನಾವಲ್ಲ ಸ್ವಲ್ಪ ಡೌನ್ ಆಗ್ಬೇಕಾಗತ್ತೆ. ಡೌನ್ ಆಗೋದಂದ್ರೆ ತೀರಾ ನಮ್ಮ ತನ ಬಿಟ್ಕೊಡೋದಲ್ಲ. ಓಕೆ, ಅಲ್ಲಿ ನಮ್ದೇನ್ ಸಿಗ್ನೇಚರ್ಗಳನ್ನ ನಾವ್ ಏನ್ ಹೇಳ್ಬೇಕು ಅಂತಿರ್ತೀವೋ ಆ ವಿಷಯಗಳಿರುತ್ತೆ, ಹೇಳೋ ರೀತಿ ಬೇರೆ ಇರುತ್ತೆ. ಈಗ ಒಬ್ಬರಿಗೆ ಏನೋ ಒಂದು ಕೆಲಸ ಮಾಡ್ಬೇಕಾಗಿರುತ್ತೆ, ಮಾಡ ಅಂತ ಹೇಳೋದಕ್ಕಿಂತ ಮಾಡಿ ಅಂತ ಹೇಳೋದು, ಅದೇ ವರ್ಡ್ ಅದೇ, ಮಾಡೋ ಮಾಡ್ತೀರಾ ಅಷ್ಟೇ. ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಕೆಲಸ ಅದೇ ಇರುತ್ತೆ. ಫೋಕಸಿಂಗ್ ಆನ್ ವಿಜಯ್ ಕೃಷ್ಣ ನಾವು. ಸೊ ಸಮನ್ ಅಂದ್ರೆ ಯು ಹ್ಯಾವ್ ಯುವರ್ ಎಕ್ಸ್ಪೆರಿಮೆಂಟ್ಸ್ ಇನ್ ಥಿಯೇಟರು ಅಂಡ್ ನಾಟ್ ಓನ್ಲಿ ಕನ್ನಡ ಸಿನಿಮಾ ಅಂತ ಅಲ್ಲ, ಆ ಸ್ಟ್ರಗಲ್ ಥ್ರೂ ಕನ್ನಡ ಸಿನಿಮಾ ಇಲ್ಲೇ ಬೆಳಿಬೇಕು ಅಂತ ಯು ಹ್ಯಾವ್ ಟ್ರಾವೆಲ್ಡ್ ಅರೌಂಡ್ ಆಲ್ಸೋ. ಸೊ ಬಟ್ ಸಂಬಡಿ ಲೈಕ್ ಯು, ಆರ್ ಕನ್ನಡ ಆಡಿಯನ್ಸ್ ಗ್ರೋಯಿಂಗ್ ವಿಯರಿ ಆಫ್ ಮೆಸೇಜ್ ಡ್ರಿವನ್ ಸಿನಿಮಾ ದಟ್ ಫೀಲ್ಸ್ ಟೂ ಪ್ರೀಚಿ ಅಂತ ಅನ್ಸುತ್ತಾ ನಿಮಗೆ? Definitely. I don't think anybody is interested in preaching, especially in today's day and age. I feel like people come to cinema to have a nice time, to feel they're not alone in this world, to feel that their loneliness can also be heard by someone else. I think those are the reasons people probably come to cinema. Like ಯಾವುದೇ ಸಿನಿಮಾ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಹೋದಾಗ ಏನೋ ಒಂದು ಕನೆಕ್ಟ್ ಆಗಿರೋ ಒಂದು ವಿಷಯಕ್ಕೆ ನನಗೆ ತುಂಬಾ ಹಿಡಿಸಿದೆ. ಅಂಡ್ ಅದ್ರ ಮುಖಾಂತರ ಅದರಲ್ಲಿರೋ ಒಂದು ಆನೆಸ್ಟಿ ಆಟೋಮ್ಯಾಟಿಕ್ಲಿ ನನಗೆ ಪ್ರೀಚ್ ಮಾಡತ್ತೆ. For someone who was part of Kerala Story, the Hindi film, it did not say, okay, I should be the lead. You just part of the story. Correct. That really made it big everywhere. It did not create a controversy, but it did extend a message, and it was a eye opener. Correct. More an eye opener to be part of such films and to work with Mansoore today. I think ಒಂದು ಕೇರಳ ಸ್ಟೋರಿಯಿಂದ ನನಗೆ ತುಂಬಾ ದೊಡ್ಡ ವಿಷಯ ಕಲ್ತಿರೋದು ಅಂದ್ರೆ ಎಷ್ಟು ಜನಕ್ಕೆ ಆಕ್ಚುಲಿ ಫಿಲ್ಮ್ಸ್ ತಲುಪಬಹುದು. Okay. ಎಸ್ಪೆಷಲಿ ವೆನ್ ದಿ ಆಡಿಯನ್ಸ್ ರಿಯಾಕ್ಟ್ ಮಾಡಿದಾಗ ಅವರ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನನಗೆ. ಅಂಡ್ ಅವ್ರು ರಿಯಾಕ್ಟ್ ಮಾಡಿದಷ್ಟು ಇನ್ನಷ್ಟು ಹೆಚ್ಚು ಜನ ಆ ರಿಯಾಕ್ಷನ್ಸ್ ನೋಡಿ ಅವ್ರನ್ನ ಅದ್ರಲ್ಲಿ ಕಂಡ್ಕೋತಾರೆ. ಅಂಡ್ ದೇ ಆಲ್ಸೋ ಕಮ್ ಟು ಸಿನಿಮಾ. Okay. And with someone like Mansoore, whose work I really very honestly and ಯಾವ ಫಿಲ್ಮ್ sincerely ಅವ್ರದ್ದು ಇಷ್ಟ admire. ಆಗಿದೆ ನಿಮ್ಗೆ? ನಾತಿ ಚರಾಮಿ. I think ನನಗೆ ತುಂಬಾ ಇಷ್ಟ ಆ ಸಿನಿಮಾ. I also worked in Act 1978 as a I worked in that film. ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ. ಪ್ರಮೋದ್ ಶೆಟ್ಟಿ ಅವರ ಅಸಿಸ್ಟೆಂಟ್ ಆಗಿ ಬರ್ತೀನಿ ಅದರಲ್ಲಿ, ಸಬಾರ್ಡಿನೇಟ್. ಸೊ ಅದರಲ್ಲೂ ಇದೆ. I am a huge admirer of his vision, of his ideas, of what he's trying to connect with the audience through with his films. So somehow I'm hoping ಇದೆಲ್ಲ ಏನೋ ಒಂದು ಪರ್ಪಸ್ ಇದೆ ಅಂತ ಅನ್ಕೊಂಡ್ರೆ ಏನೋ ಒಂದ್ ಕಡೆ ಖುಷಿ ಅನ್ಸುತ್ತೆ. ಟು ಕಮ್ ಬ್ಯಾಕ್ ಟು ಮೈ ರೂಟ್ಸ್ ಆಲ್ಸೋ ಸಮ್ವೇರ್, ಟು ಕನ್ನಡ ವಾಪಸ್ಸು. ಇಲ್ಲಿ ಕನ್ನಡತಿನಲ್ಲಿ ಮಾಡಿದ್ದೆ, ಅದಾದ ನಂತರ ಆಕ್ಟ್ 1978 ಮಾಡಿದೆ, ಅದಾದ ನಂತರ ಹುಡ್ಕೋದಿಕ್ ಟ್ರೈ ಮಾಡಿದೆ. ಬಟ್ ಇಲ್ಲಿ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ. ಮುಂಬೈಯಲ್ಲಿ ಸಿಕ್ತು, ಅವ್ರು ಕರೆಸ್ಕೊಂಡ್ರು. ಅವರೋದ್ ಸೀಸನ್ 2 ಅನ್ನೋ ಒಂದು ವೆಬ್ ಸೀರೀಸ್ ಅಲ್ಲಿ ನಾನು ಶುರು ಮಾಡಿದ್ದು. ಅಲ್ಲಿಂದ ಒಂದು ಆಡಿಷನ್ ಇಂದ ಇನ್ನೊಂದು ಆಡಿಷನ್ ಹೋಗ್ತಾ ಬಸ್ತರು ಅದು ಇದೆಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಇಲ್ಲಿ ಏನೋ ಒಂದು ರಿಟರ್ನ್ ಅನ್ನೋ ಒಂದು ಫೀಲಿಂಗ್ ಇದೆ, ಹೋಮ್ ಕಮಿಂಗ್ ಫೀಲಿಂಗ್ ತರ ಇದೆ ನನಗೆ. ಅಂಡ್ ಐ ಆಮ್ ರಿಯಲಿ ಹೋಪಿಂಗ್ ಇದನ್ನ ಐ ಕ್ಯಾನ್ ರಿಯಲಿ ಆನೆಸ್ಟ್ಲಿ ಯೂಸ್ ಇಟ್ ಆಸ್ ಅನ್ ಆಪರ್ಚುನಿಟಿ ಟು ಕ್ರಿಯೇಟ್ ಅಂಡ್ ಕಾಂಟ್ರಿಬ್ಯೂಟ್. ಹೇಗೋ ಒಂದು ಟ್ಯಾಲೆಂಟ್ ಟೇಕ್ ಪ್ಲೇಸಸ್ ಅಂದ್ರೆ ಟೇಕ್ಸ್ ಎನಿಬಡಿ. ಐ ಹೋಪ್ ಸೊ.
ಬಟ್ ಐ You ಆಲ್ಸೋ can go ಬಿಲೀವ್ places. ಲಕ್ಕು ಇದೆ ಅದರಲ್ಲಿ. ಅದೇ ಖಂಡಿತ. ಬಟ್ ಫಾರ್ ಸಮನ್ ಹೂಸ್ ಫೇವ್ರೆಟ್ ಅಂದ್ರೆ ಯೋರ್ ಫೇವ್ರೆಟ್ ಮೂವಿ ಆಫ್ ಮನ್ಸೂರೇಸ್ ಇಸ್ ನಾತಿ ಚರಾಮಿ, Yes. ಸಮಥಿಂಗ್ ಬೇಸ್ಡ್ ಆನ್ ರಿಲೇಶನ್ಶಿಪ್ ಅಂದ್ರೆ. Correct. ಸೊ ಗೋಯಿಂಗ್ ಅರೌಂಡ್ ಇಟ್, ಡು ರೊಮ್ಯಾಂಟಿಕ್ ಡ್ರಾಮಾಸ್ ಅಲೌ ಯು ಟು ಕನೆಕ್ಟ್ ಮೋರ್ ಫ್ರೀಲಿ ವಿತ್ ವ್ಯೂವರ್ಸ್ ಆರ್ ಡು ದೇ ರಿಸ್ಟ್ರಿಕ್ಟ್ ಯು ವಿತ್ ದ ಕ್ಲಿಷೇಸ್ ಅಂತ? I think love itself is a long-standing cliche, starting all the way from That was a good one. Sorry. Just continue. ಕ್ಲೀಶೆ ಇದ್ದೇ ಇರುತ್ತೆ. exactly. I feel like traveling. Love itself is a cliche. I think going back to Romeo and Juliet, ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಲವ್ ಅನ್ನೋದು ತುಂಬಾ ದೊಡ್ಡ ಕ್ಲೀಶೆ. ಬಟ್ ಎಲ್ಲೋ ಒಂದ್ ಕಡೆ ಅದು ಎಲ್ರಿಗೂ ಇಷ್ಟವಾದ ಕ್ಲೀಶೆ, ಎಲ್ರೂ ಕನೆಕ್ಟ್ ಆಗುವಂತ ಕ್ಲೀಶೆ, ಎಲ್ರಿಗೂ ಇದು ನನ್ನೊಳಗಡೆನೂ ಇದೆ ಅಂತ ಅನ್ಸೋ ಒಂದು ಕ್ಲೀಶೆ. ಅದಕ್ಕೆ ಸುಮಾರು ಫಿಲ್ಮ್ಸ್ ಲೈಕ್ ಶಾರುಖ್ ಖಾನ್ ಅವರ ನೀವು ಫುಲ್ ಲೆಗಸಿ ತಗೊಂಡ್ರೆ, ಇಟ್ ಇಸ್ ಬೇಸ್ಡ್ ಆನ್ ದ ಫ್ಯಾಕ್ಟ್ ದಟ್ ಲವ್ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್ ಅಂಡ್ ಟು ಗಿವ್ ಲವ್ ಒನ್ ಹೋಪ್, ಪ್ರೀತಿ ಉಳ್ಕೋಬೇಕು ಅನ್ನೋ ಒಂದು ವಿಚಾರವಾಗಿ. ಅಂಡ್ ಐ ಥಿಂಕ್ ಆ ಒಂದು ವಿಷಯ ಈ ಸಿನಿಮಾದಲ್ಲೂ ತುಂಬಾ ದೊಡ್ಡದಾಗಿದೆ. ಸೊ ನನಗೆ ತುಂಬಾ ಇಂಟ್ರೆಸ್ಟಿಂಗ್. ಅದ್ರ ಜೊತೆಗೆ ಮನ್ಸೂರೆ, ಇಮ್ಯಾಜಿನ್ ಮಾಡಿ, ಮನ್ಸೂರೆ ಹೂಸ್ ಡನ್ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್, ಅವರ ಒಂದು ವರ್ಲ್ಡ್ ಅಲ್ಲಿ ಸೇರ್ಪಟ್ಟ ಹಾಗೆ ಒಂದು ಟ್ರಾವೆಲ್ ಪ್ಲಸ್ ಲವ್ ಸ್ಟೋರಿ ಬಂದಾಗ ಅದೇನೇ ವಿಷಯಗಳಿದ್ರು ಒಂದು ಸ್ಮೂತ್ ಅಂಡ್ ಈಸಿ ಬಟರಿ ಫೀಲಿಂಗ್ ಅಲ್ಲಿ ಒಳಗೆ ಹೋಗುತ್ತೆ ಅಂತ ಅನ್ನಿಸ್ತಿದೆ ನನಗೆ. Okay. ಸೊ ಐ ಆಮ್ ವೆರಿ ಎಕ್ಸೈಟೆಡ್. Okay. Priyanka, ಅಂದ್ರೆ you hit the spotlight because you travel along with the hero in this movie. Yeah. ಅಂದ್ರೆ you were somebody who waited, ಅಂದ್ರೆ after doing a few movies, you said no, I'm going somewhere, deviating myself. You waited to be part of a Mansure's film. And if you want to give your opinion, like as he said, love has its own cliches. It's been a long-standing cliche. Anta. What is your opinion ಅಂತ ಹೇಳ್ಬೇಕು ಅಂದ್ರೆ? ಐ ಥಿಂಕ್ ನಾನು ಲಾಸ್ಟ್ ಮಾಡಿದ್ದು ರುದ್ರಗರುಡ ಪುರಾಣಗೂ ಈ ಮೂವಿಗೂ ತುಂಬಾನೇ ಡಿಫ್ರೆನ್ಸಸ್ ಇದೆ. ಐ ಮೀನ್ ನನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ನನ್ನ ಜರ್ನಿ ಥ್ರೂ ಔಟ್ ದಿಸ್ ಮೂವಿ ತುಂಬಾನೇ ಡಿಫ್ರೆಂಟ್ ಇದೆ. ನೀವು ಹೇಳಿದಾಗೆ ಐ ವೇಟೆಡ್ ಫಾರ್ ಈ ಥರ ಒಂದು ಮೂವಿಗೆ ತುಂಬ ದಿನದಿಂದ ಕಾಯ್ತಾ ಇದ್ದೆ, ವೇರ್ ಐ ಕ್ಯಾನ್ ಶೋಕೇಸ್ ಮೈ ಟ್ಯಾಲೆಂಟ್. ಅದೇ ಟೈಮಿಗೆ ಮನ್ಸೂರಿ ಸರ್ ನಂಗೆ ಕಾಲ್ ಮಾಡ್ತಾರೆ ಅಂತ ನಾನು ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಫಾರ್ಚುನೇಟ್ಲಿ ಅವ್ರ ಕಾಲ್ ಬಂದಾಗ ಐ ವಾಸ್ ರಿಯಲಿ ಹ್ಯಾಪಿ. ಬಟ್ ಫಸ್ಟ್ ಟೈಮ್ ಅವರು ಲವ್ ಸ್ಟೋರಿ ಅಂತ ಹೇಳಿದಾಗ ಐ ವಾಸ್ ಲೈಕ್ ನಾಟ್ ಅಗೇನ್ ಸೇಮ್ ಓಲ್ಡ್ ಡ್ರಾಮಾ ಅನ್ನೋ ಥರ ಅಂದ್ಕೊಂಡಿದ್ದೆ ನಾನು. ಬಿಕಾಸ್ ನಾನು ಅವ್ರ ಕಾಲ್ ಬಂದಾಗ ಆ್ಯಕ್ಟ್ 1978 ನೋಡಿದ್ದೆ ನಾನು. ಸೊ ಸಮಥಿಂಗ್ ಲೈಕ್ ಫೀಮೇಲ್ ಓರಿಯೆಂಟೆಡ್ ಮೂವಿ ಇರುತ್ತೆ, ಆ ಥರ ಲೈಕ್ ಇಂಟೆಲೆಕ್ಚುಯಲ್ ಮೂವೀಸ್ ಎಲ್ಲ ಮಾಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ ಇದೆ. ಸೊ ಆ ಥರ ಒಂದು ಫೀಮೇಲ್ ಲೀಡ್ ಇಟ್ಕೊಂಡಿದ್ದೆ. So even she had a doubt about you. Love story ಅಂತ ತಕ್ಷಣ. Okay. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಬಂದೆ. ಐ ಹ್ಯಾಡ್ ನೋ ಐಡಿಯಾ ಅವರು ಲವ್ ಸ್ಟೋರಿ ಮಾಡ್ತಾರೆ ಅನ್ನೋ ಥರ. ಸೊ ಅಲ್ಲಿ ಬಂದಾಗ ಲವ್ ಸ್ಟೋರಿ ಅಂದ ತಕ್ಷಣ ಓಕೆ ಅನ್ನೋ ಥರ ಆಯಿತು. ಆ್ಯಂಡ್ ಅವ್ರ ಕತೆ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ನಾರ್ಮಲ್ ಲವ್ ಸ್ಟೋರಿ ಏನು ನೋಡ್ತೀವಿ ವಿಚ್ ಈಸ್ ನಾಟ್, ಕೆಲವೊಂದು ಇರ್ಬೋದು ರಿಯಾಲಿಟಿ ಬೇಸ್ಡ್ ಕನೆಕ್ಟ್ ಆಗೋ ಥರ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಏನಂತಾರೆ ಫುಲ್ ಕಮರ್ಷಿಯಲ್ ಓವರ್ ಡ್ರಾಮಾ ಆ ಥರ ಒಂದು ಸಿನಿಮಾಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ವಾಸ್ ಟೋಟಲಿ ಆಪೋಸಿಟ್. ಐ ಕುಡ್ ಕನೆಕ್ಟ್ ಈ ಥರ ಒಂದು ಸಿನಿಮಾಗೆ. ವೆನ್ ಐ ಫೆಲ್ಟ್ ಐ ಕುಡ್ ಕನೆಕ್ಟ್, ಜನರು ಕೂಡ ಕನೆಕ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಈ ಥರ ಒಂದು ಸಿನಿಮಾದಲ್ಲಿ ನಾನಿದ್ರೆ ಇಟ್ ವಿಲ್ ಬಿ ಆಲ್ಸೋ ಅ ಪ್ಲಸ್ ಪಾಯಿಂಟ್ ಫಾರ್ ಮೈ ಸೆಲ್ಫ್ ಅಂತಲೂ ಅನ್ನಿಸ್ತು. ಸೊ ನೋ, ಯಾ, ಐ ಶುಡ್ ಬಿ ಸೆಲ್ಫಿಶ್ ಅಟ್ ದ ಎಂಡ್ ಆಫ್ ದ ಡೇ ಅಲ್ವಾ? ಖಂಡಿತ. ಬಟ್ ನೀನು ಅಂದ್ರೆ ಯೂಶಲಿ when a director like Mansoor calls, okay, irrespective of the character, I am going to be part of the film. But when you doubted, okay, is it the same old love story and takshna, you had that doubt, no? I'm glad that you thought. Okay, so what's your comment when she said that she had a doubt about? ಅಲ್ಲ, ಅವ್ರೊಬ್ರೇ ಅಲ್ಲ, ನಮ್ಮ ಪ್ರೊಡ್ಯೂಸರ್ಗೂ ಡೌಟ್ ಇತ್ತು. ನೀವು ಲವ್ ಸ್ಟೋರಿ ಮಾಡ್ತೀರಾ ಅಂತ? ಲವ್ ಸ್ಟೋರಿ ಅಂತ ಹೇಳಿದ ತಕ್ಷಣ ಸರ್ ಒಂದು ಲವ್ ಸ್ಟೋರಿ ಐಡಿಯಾ ಇದೆ ಅಂತಾನೆ. ಲವ್ ಸ್ಟೋರಿನಾ ಅಂತ. ಸೊ ಇದು ಪ್ರತಿಯೊಬ್ಬರಿಗೂ ಬಂದಿದೆ ಅಂತಂದ್ರೆ ಐ ಆಮ್ ಗ್ಲಾಡ್, ಅಂದ್ರೆ ಖುಷಿ ಆಗತ್ತೆ. ಬಟ್ ಬೇಸಿಕಲಿ ಅಂದ್ರೆ ಆ ಕ್ವಶನ್ ಇದೆಯಲ್ಲ, ಅಲ್ಲಿಂದ ನನ್ನ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಏನ್ ಮಾಡ್ತಾನೆ ಅಂತ. But what kind of emotions of emotional journey do you want to the audience to go through Dura Tirayana? ಸೊ ಇದು ಎಮೋಷನ್ ಇದೆಯಲ್ಲ,
ಇದು ಕ್ಲೀಶೆ ಅನ್ನೋದಕ್ಕೆ ಹೇಳ್ಬಿಟ್ಟು ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನನ್ನ ಸಿನಿಮಾ ಫುಲ್ ಆಫ್ ಕ್ಲೀಶಸ್. Seriously. And you accepted, you admitted already. 100%. But, for me... ಹೇಳ್ತೀನಿ, ಇದರಲ್ಲಿ 2 ತರ ಇರುತ್ತೆ. ಅದು ಚೆನ್ನಾಗಿರುತ್ತೆ ಅಂತ ಹಾಕೋದು ಬೇರೆ, ಇದು ಕ್ಲೀಶೆ ಗುರು, ಇದು ನಾಕಣ ಅಂತ ಬೇರೆ. ಅಂದ್ರೆ ನಾನು ಸಿನಿಮಾಗಳು ನೋಡೋವಾಗ ನನಗೆ ಏನೇನು ಕ್ಲೀಶೆ ಅನ್ಸಿದೆ ಅದರಲ್ಲಿ ಅದನ್ನ ಉದ್ದೇಶ ಪೂರ್ವಕವಾಗಿ ಅಡಾಪ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಬೇರೆನೇ ಧೈರ್ಯ ಬೇಕಾಗತ್ತೆ. ಅಂದ್ರೆ ಅದು ಮನ್ಸು ಹೋಗ್ತಾ ಇರಲ್ಲ, ಅಂದ್ರೆ ಇದು ಬೇಡ ಅಂತ, ಇಲ್ಲ ಬೇಕು ಅಂತ. ಈ ಎರಡರ ಮಧ್ಯೆ ಒಂದು ಸಂಘರ್ಷದ ನಡುವೆ ಒಂದು ಕತೆ ಹುಟ್ಟುತ್ತಾಗತ್ತೆ, ಅದು ಮಜಾ ಇರುತ್ತೆ. ಯಾಕಂದ್ರೆ ಫಸ್ಟ್ ಲವ್ ಶುರು ಆಗೋದು, ಅದೇ ಹುಡುಗ ಹುಡುಗಿ, ಅಲ್ಲಿಂದ ಲವ್ ಅನ್ನೋದು. ಸೊ ವಿಜಯ್ ಹೇಳ್ದಂಗೆ ಲವ್ ಅನ್ನೋದೇ ಒಂದು ವಿಷಯ, ಅದ್ರ ಮಧ್ಯದಲ್ಲಿ ಹೊಸದೇನೋ ಹುಡುಕ್ತೀವಿ ಗೊತ್ತಾ. But this tech type of love ಅಲ್ಲಿ ಅಂದ್ರೆ usually techies don't express their love ಅಂತ ಅನ್ಸುತ್ತೆ. ಅಂದ್ರೆ in real life also, we don't see them over the top like oh tujhe dekha to hai jana sanam ಅನ್ಕೊಂಡು. ಎಕ್ಸಾಕ್ಟ್ಲಿ ಅಲ್ಲ, ಅದಕ್ಕೆ ಆನ್ಸರ್ ನಮ್ ಸಿನಿಮಾ ಸಿಗುತ್ತೆ. ಅಂದ್ರೆ ಇದು ಕ್ಲೀಶೆ ನನ್ನ ಸಿನಿಮಾ ಸ್ಕ್ರೀನ್ ಪ್ಲೇ ಅಲ್ಲಿ ಇದೆ, ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ, ಮತ್ತೆ ಓವರ್ ಆಲ್ ಜರ್ನಿದಲ್ಲಿ ನಿಮ್ಗೆ ಇದೇ ತರದ ಫಾರ್ಮ್ಯಾಟ್ಗಳು 1000 ಬಂದ್ಬಿಟ್ಟಿರುತ್ತೆ. ಓಕೆ, ಒಂದು ಜರ್ನಿ ಅಂತಂದ್ರೆ ನಿಮ್ಗೆ ಅಲ್ಲಿ ಏನೋ ಒಂದು ಸಿಗ್ತವೆ, ಯಾರೋ ಸಿಗ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ, ಇವೆಲ್ಲಾನು ಒಂದು ಕ್ಲೀಶೇಡ್ ಫಾರ್ಮ್ಯಾಟ್. ಅದ್ರ ಒಳಗಡೆ ಆಚೆ ಬಂದಾಗ ನೀವೇನು ಎಮೋಷನ್ಸ್ನ ಟ್ರಾವೆಲ್ ಮಾಡ್ತಿರಲ್ಲ, ದಟ್ ಈಸ್ ಚಾಲೆಂಜಿಂಗ್ ಜಾಬ್. ಅಂದ್ರೆ ನಿಮ್ಗೆ ಇದು ಏನಕ್ಕೆ ಅಂತಂದ್ರೆ, ಈಗ ಥಿಯೇಟ್ರಿಗೆ ಬರಬೇಕು ಅಂತಂದಾಗ ಅವ್ರಿಗೆ ತೀರಾ ಈಗ 1920-21 ತರದ ಡಾಕ್ಯುಡ್ರಾಮನ್ನ ತಗೊಬಂದ್ರೆ ಅವರು ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. No, but your films, it will stay in our minds long after the credit rolls. That has been there. Like ಇವ್ರು ಯಾಕೆ ಹೀಗೆ ಮಾಡಿದ್ರು, ಎಲ್ಲಿ. ಒಂದು ಇಂಟ್ರೆಸ್ಟಿಂಗ್ ಒಂದು ವಿಷಯ ಹೇಳ್ತೀನಿ. ಫಸ್ಟ್ ಟೈಮ್ ಅಂದ್ರೆ ಈ ನಮ್ಮ ಪ್ರೊಡ್ಯೂಸರ್ ಜೊತೆ 3 ಸಿನಿಮಾ ಮಾಡಿದ್ದೀನಿ. ಸೊ ಇವ್ರಿಗೂ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ, ನಿಮ್ಗೆ ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಪಬ್ಲಿಕ್ ರಿವೀಲ್ ಅಂತ ಅನ್ಕೊಳ್ಳಿ. 3 ಸಿನಿಮಾದಲ್ಲಿ ಪ್ರತಿ ಸಿನಿಮಾನು ನಾನು ಫಸ್ಟ್ ಒಂದು ಸಿನಿಮಾ ಒಂದ್ಸಲಿ ನೋಡ್ಬಿಡ್ತೀನಿ, ಎಲ್ಲ ನೋಡಿ ಲಾಕ್ ಮಾಡಿದ್ಮೇಲೆ ಆಮೇಲೆ ಅವ್ರಿಗೆ ತೋರಿಸ್ತೀನಿ. ಓಕೆ, ಅವ್ರು ನೋಡೋವಾಗ ನಾನು ಅಲ್ಲಿ ಕುತ್ಕೊಳ್ಳಲ್ಲ, ಭಯ ಆಗುತ್ತೆ. ಫಸ್ಟ್ ಟೈಮ್ ಈ ಸಿನಿಮಾ ಇಬ್ಬರು ಜೊತೆ ನೋಡಿದ್ವಿ. ಓಕೆ, ಫೈನಲ್ ರೆಡಿ ಆಗಿರೋದು ಫಸ್ಟ್ ಟೈಮ್ ಅವರು ನನಗೊಂದು ಹಕ್ ಕೊಟ್ಟಿದ್ದಾರೆ. ದಟ್ ಈಸ್ ದ ಮೋಸ್ಟ್ ಎಮೋಷನಲ್ ಅಂಡ್ ತುಂಬಾ ಪರ್ಸನಲ್ ವಿಷಯ ಅದು. ಬಟ್ ಇಸ್ ಇಟ್ ಸಮಥಿಂಗ್ ಆಫ್ ಯೋರ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾವ್ ಬ್ರಾಟ್ ಥ್ರೂ ದೂರ ತೀರಯ್ಯನ? ಎಲ್ಲೋ ಅನಿಸ್ತಾ ಇದೆ, ಬಿಕಾಸ್ ಪರ್ಸನಲಿ ಇಫ್ ಐ ಹ್ಯಾವ್ ಅಂಡರ್ಸ್ಟುಡ್ ಲಿಟಲ್ ಅಬೌಟ್ ಮನ್ಸೂರೆ, ಯು ಆರ್ ಕ್ವೈಟ್ ಎಮೋಷನಲ್ ಅಂಡ್ ಸೆನ್ಸಿಟಿವ್ ಪರ್ಸನ್. 100%. ಸೊ 1920-21 ಮಾಡುವಾಗ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನನ್ನ ಮಾತನ್ನ ಹೇಳಕ್ ಹೋದಾಗ ನನ್ನ ಮೇಲೆ ಆಗ್ತಾ ಇದ್ದಂಥ ಒಂದಷ್ಟು ಒತ್ತಡಗಳು, ನನಗಾಗಿದ್ದಂಥ ಒಂದು ಸೋಷಿಯಲ್ ಮೀಡಿಯಾ ಅಟ್ಯಾಕ್ಸು, ಅವೆಲ್ಲನೂ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ದು 1920-21 ಮಾಡೋಕ್ಕೆ ಸಾಧ್ಯ ಆಗಿತ್ತು. ಅದೇ ಥರದಲ್ಲಿ ದುರತಿರಯನ ಮಾಡೋದಕ್ಕೂ ರೀಸೆಂಟಾಗಿ ಅಂದರೆ ಲಾಸ್ಟ್ ಇಯರ್ ಇದೇ ಏಪ್ರಿಲಲ್ಲಿ ಆದಂಥ ಒಂದು 3 ಕೊಲೆ, 3 ಮರ್ಡರ್ಸ್ ಬ್ಯಾಕ್ ಟು ಬ್ಯಾಕ್ ಆಯಿತು. ಆ ಟೈಮಲ್ಲಿ ಇನ್ನೊಂದಷ್ಟು ಇನ್ಸಿಡೆಂಟ್ಗಳನ್ನ ಸ್ಟಡಿ ಮಾಡ್ತಾ ಇದ್ದೆ, 1.5-2 ಇಯರ್ಸಿನ ಕೌನ್ಸಿಲಿಂಗ್. ಸೊ ಅಲ್ಲಿ ತಗೊಂಡಂತ ರಿಸರ್ಚ್ ಮೆಟೀರಿಯಲ್ ಹೋಗಿದ್ದು ಕೌನ್ಸಿಲಿಂಗ್. ನಿಮ್ಗೆ ರಿಸರ್ಚ್ ಮಾಡಕ್ ಹೋಗಿ ನೀವು ಬೇರೆ ರಿಸರ್ಚ್ ಮಾಡ್ತೀರಿ. ಅಂದ್ರೆ ಹೋಗಿದ್ದು ನನ್ ಕೌನ್ಸಿಲಿಂಗ್ ಅಂತ, ಬಟ್ ಅಲ್ಲಿ ತಗೊಂಡಿದ್ದು ಅವ್ರಿಗೆ ಡಾಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದಿತ್ತು. ಸೊ ಅವೆಲ್ಲಾನು ಸೇರಿಸ್ಕೊಂಡು ದುರತಿರಾಯ ಅನ್ನೋದ ಒಂದು ಇದು. ಬಟ್ ವಾಟ್ ಇಸ್ ಅಪ್ರಿಷಿಯೇಟಬಲ್ ಅಬೌಟ್, ಅಂದ್ರೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋದಂದ್ರೆ ಯುವರ್ ಒರಿಜಿನಲ್, ಅಂದ್ರೆ ಎಲ್ಲೂ ರೆಫರೆನ್ಸ್ ಅಂತ ತಗೊಂಡು ಬೇರೆ ಫಿಲಮ್ ರೆಫರೆನ್ಸ್ ತಗೊಳ್ಳಲ್ಲ. ಯು ಟೇಕ್ ರೆಫರೆನ್ಸಸ್ ಆಫ್ ರಿಯಲ್ ಪೀಪಲ್. ದಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ ಅದು ಏನಕ್ಕೆ, ಈವನ್ ನನ್ನ ಸಿನಿಮಾ ಶೂಟಿಂಗ್ ಶುರು ಆಗೋ ಟೈಮಲ್ಲಿ ಸ್ಕ್ರಿಪ್ಟು ಬರೆಯೋದಕ್ಕೆ ಮುಂಚೆ ಅಲ್ಲಿ ಸ್ಟಾಪ್ ಮಾಡಿದ್ರೆ ಸ್ಕ್ರಿಪ್ಟ್ ಮುಗಿಯೋವರೆಗೂ ನಾನು ಸಿನಿಮಾ ನೋಡಲ್ಲ. ಸ್ಕ್ರಿಪ್ಟ್ ಆದಮೇಲೆ ನಾನು ಟೆಕ್ನಿಕಲ್ ಆಗಿ ಸಿನಿಮಾಗಳು ನೋಡ್ತೀನಿ ರೆಫರೆನ್ಸ್ಗೆ. ಈ ಕ್ಯಾಮ್ರಾ ಹೇಗಿದೆ, ಈ ಕ್ಯಾಮ್ರಾ ಹೇಗಿದೆ, ಅಂದರೆ ಈ ವಿಜುವಲ್ನ ಇವ್ರು ಹೇಗೆ ಶೂಟ್ ಮಾಡಿದ್ದಾರೆ, ಈಗ ಮಿಸ್ಟನ್ನ ಮಣಿರತ್ನ ಹೆಂಗೆ ಶೂಟ್ ಮಾಡ್ತಾರೆ, ಓಕೆ, PC ಶ್ರೀರಾಮ್ ಯಾವ ಥರ ಟೆಕ್ನಿಕಲ್ ಆಗಿ ಫೀಮೇಲ್ನ ಪೋರ್ಟ್ರೇಟ್ ಮಾಡ್ತಾರೆ, ಅದು ಯಾಕೆ ಅದ್ರ ಗ್ಲೋ ಕೊಡ್ತಾರೆ, ಇದು ಕೊಡ್ತಾರೆ, ಈ ಥರದ ಟೆಕ್ನಿಕಲ್ ಸ್ಟಡಿ ಮಾಡ್ತೀನಿ. ಆಮೇಲೆ ಒನ್ಸ್ ನನ್ನ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಕೆಲಸ ಶುರು ಆಗುತ್ತಲ್ಲ, ಅಲ್ಲಿಂದ ನನ್ನ ಸಿನಿಮಾ ಮುಗಿಯೋವರೆಗೂ ನಾನು ಬೇರೆ ಸಿನಿಮಾಗಳು ನೋಡಲ್ಲ.
ಓಕೆ. ಯಾಕಂತಂದ್ರೆ ನನ್ಗೆ ನಾನು ಬೇಗ ಇನ್ಫ್ಲೂಯೆನ್ಸ್ ಆಗ್ತೀನಿ, ಓಕೆ. ಸಿಕ್ಕಾಪಟ್ಟೆ ಬೇಗ ಇನ್ಫ್ಲೂಯೆನ್ಸ್ ಆಗ್ತೀನಿ. ಸೊ ಅದಕ್ಕೆ ಅಲ್ಲಿ ಅವಾಯ್ಡ್ ಮಾಡ್ಬಿಟ್ಟು ಆಮೇಲೆ ಎಲ್ಲ ನೋಡ್ತೀನಿ. Actually, I wanted to talk about your respective characters, Akash and Bhumi. ಟ್ರಾವೆಲ್ ಐ ಥಿಂಕ್ ಸುಮಾರು ವಿಷಯಗಳಿವೆ. This is from Bangalore to Goa. Yeah, And ಹೌದು. such a beautiful, ಹೌದು. you know, the destiny is also important, but the True. journey is equally experimental ಅಂತ. ನಿಜ. ಇನ್ಫ್ಯಾಕ್ಟ್ ನನಗೆ ಒಂದು ತುಂಬಾ ಅನ್ಸುತ್ತೆ, ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಫ್ರೆಂಡ್ಸ್ ಇದಾರೆ, ರಿಲೇಟಿವ್ಸ್ ಇರ್ಬೋದು, ಎಷ್ಟೋ ಜನ ವೆಲ್ ವಿಷರ್ಸ್ ಇರ್ತಾರೆ. ಅವ್ರ ಜೊತೆ ಎಲ್ಲ ಕೂತಾಗ ಅವರು ಹೌ ಆರ್ ಯು ಅಂತ ಕೇಳ್ತಾರೆ, ನಾನು ಅದಕ್ಕೊಂದಷ್ಟು ಉತ್ತರಗಳು ಕೊಡ್ತೀನಿ. ನಾನು ಅವ್ರಿಗೆ ಹೌ ಆರ್ ಯು ಅಂತ ಕೇಳ್ತೀನಿ, ಅವ್ರು ಅದಕ್ಕೊಂದಷ್ಟು ಉತ್ತರಗಳು ಕೊಡ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ ನಾನು ಟ್ರೆಕ್ಕಿಂಗ್ ಹೋದಾಗ, ಯೂಶಲಿ ನಾನು ಸೋಲೋ ಟ್ರೆಕ್ಸ್ ಮಾಡೋದು, ಅಂಡ್ ಟ್ರೆಕ್ಕಿಂಗ್ ಹೋದಾಗ ನಾನ್ ನನ್ನ ಜೊತೆ ಕೇಳ್ಕೊಳ್ಳೋ ಒಂದು ಪ್ರಶ್ನೆಗಳೇ ಬೇರೆ ಆಗಿರತ್ತೆ. ಅದನ್ನ ಯಾರು ಕೇಳಿರಲ್ಲ ನನಗೆ. ಅಂಡ್ ಆ ಒಂದು ಪ್ರಶ್ನೆಗಳ ಜೊತೆ ಒಂದು ಸೈಲೆನ್ಸ್ ಇರುತ್ತೆ ಯೂಶಲಿ. ಅಂಡ್ ದೇರ್ಸ್ ಒನ್ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಜೊತೆ ನನ್ನ ಒಳಗಿನ ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನೋ ನಡ್ತಾ ಹೋಗ್ತಿರತ್ತೆ. ಅಂಡ್ ಬೈ ದಿ ಎಂಡ್ ಆಫ್ ಇಟ್ ಐ ಫೀಲ್ ಲೈಕ್ ಎವ್ರಿ ಟೈಮ್ ಐ ಕಮ್ ಬ್ಯಾಕ್ ನ್ಯೂ ಸಮ್ಹೌ. ನನ್ನ ಸೋ ಮೆನಿ ಕ್ವೆಶನ್ಸ್ ನಾನು ಯಾರ ಹತ್ರ ಕೇಳಕ್ ಆಗದೆ ಇರುವಂತದ್ದು, ಯಾರು ನನ್ನ ಹತ್ರ ಕೇಳ್ಕೊಳ್ದೇ ಇರುವಂತ ಕ್ವೆಶನ್ಸ್ ನಾನು ನನಗೆ ಕೇಳ್ಕೊಂಡು ಎಲ್ಲೋ ಒಂದ್ ಕಡೆ ಮೇ ಬಿ ಉತ್ತರ ಸಿಗತ್ತೆ, ಇಲ್ಲ ಇನ್ನೊಂದು ಪ್ರಶ್ನೆ ಸಿಗ್ಬೋದು, ಬಟ್ ಒಂದು ರಿನ್ಯೂ ಫೀಲಿಂಗ್ ಇರುತ್ತೆ. ಐ ಥಿಂಕ್ ಈ ಕ್ಯಾರೆಕ್ಟರ್ಗೂ ಹಾಗೇನೆ ಈ ಸಿನಿಮಾದಲ್ಲಿ. ಅಂಡ್ ನನಗೆ ಟ್ರೆಕ್ಕಿಂಗ್ ಅಂತ ಹೇಳಿದೆ, ಈ ಸಿನಿಮಾನಲ್ಲಿ ಇರೋ ಒಂದು ಟ್ರಾವೆಲ್ಲೇನೆ ಈ ಎರಡು ಕ್ಯಾರೆಕ್ಟರ್ಸ್ಗೆ, ಇಫ್ ಐ ಕ್ಯಾನ್ ಸೇ ದಟ್, ಎನೇಬಲ್ ಮಾಡತ್ತೆ ಆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳ್ಕೊಳ್ಳೋದಕ್ಕೆ. ಮೊದಲನೇದಾಗಿ ಅವರೊಳಗಿನ ಪ್ರಶ್ನೆಗಳು ಅವ್ರು ಕೇಳ್ಕೊಳ್ಳೋದಕ್ಕೆ, ಸೆಕೆಂಡ್ ಮೇ ಬಿ ಟು ದ ವರ್ಲ್ಡ್ ಅಂಡ್ ಟು ಈಚ್ ಅದರ್, ಅಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಟ್ರಾವೆಲಿಂಗ್. As a character, ನಿಮ್ಮ ಕ್ಯಾರೆಕ್ಟರ್ ಆರ್ಟ್ ಅಂಡ್ ಟೆಕ್, between art and tech, you navigate between art and tech alla. So how does Bhumi tone between identity, nin own identity you are trying to create, and expectations? Yeah. So ಭೂಮಿ ಆ್ಯಂಡ್ ಆಕಾಶ್ ಇಬ್ಬರು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇವಾಗಿನ ಕಾಲದಲ್ಲಿ ಮೋಸ್ಟ್ ಆಫ್ ದಮ್ ಸಿಚುವೇಶನ್ ಅದೇ ಥರ ಇರುತ್ತೆ. ರಿಲೇಷನ್ಶಿಪ್ಪಲ್ಲಿ ಟೈಮ್ ಅನ್ನೋದೊಂದು ಪ್ರಾಬ್ಲಮ್ ಎಲ್ಲದರಲ್ಲೂ ಇರುತ್ತೆ. ಸೊ ಆ ಥರ ಒಂದು ಸಂದರ್ಭದಲ್ಲಿ ದೇ ಡಿಸೈಡ್ ಟು ಟ್ರಾವೆಲ್. ಅಲ್ಲ, ಬಟ್ ಜನರಲಿ ಟು ಬೋತ್ ಆಫ್ ದೆಮ್ ಇನ್ ದಮ್, ಅಂದರೆ ಡಸ್ ದ ನರೇಟಿವ್ ಗಿವ್ ಬೋತ್ ಸ್ಪೇಸ್ ಟು ಗ್ರೋ ಅಂತನಾ ಆಸ್ ಇನ್ ದ ಕ್ಯಾರೆಕ್ಟರ್ಸ್ ಆ ಥರ? ಅಲ್ಲಲ್ಲ, ಏನು ಅಂತಂದ್ರೆ ಅದೇ ನಾನು ಹೇಳೋದಿಲ್ಲ, ಇದು ಈ ಸಿನಿಮಾನ ನಾನು ಹೇಗೆ ಬಳಸ್ಕೊಂತ ಇದ್ದೀನಿ ಅಂತಂದ್ರೆ, ನನ್ಗೆ ಹೇಳ್ಬೇಕಾಗಿರೋ ವಿಷಯನ ಇಲ್ಲಿ ನಮ್ಮ ಕಣ್ಮುಂದೆ ಎಲ್ಲಾನು ಇದೆ, ಬಟ್ ಅದನ್ನ ನೋಡೋ ಅಷ್ಟು ಟೈಮ್ ನಾವು ಕೊಡ್ತಾ ಇಲ್ಲ ಅಂತ. ಸಿಂಪಲ್, ಆ ಟೈಮ್ ಕೊಡ್ಬೇಕು. ಆ ಟೈಮ್ ಕೊಟ್ಟಾಗ ನಮ್ಗೆ ಕೆಲವೊಂದು ಅರ್ಥ ಆಗತ್ತೆ, ಮಾತಾಡ್ಬೇಕಾಗತ್ತೆ. ಮಾತಾಡಿದ್ರೇನೆ ಒಂದಷ್ಟು ಸರಿ ಹೋಗೋದು. ಈ ಮಾತಾಡ್ದಿರ ಮನ್ಸಲ್ಲಿ ಇಟ್ಕೊಂಡು ಆಪೋಸಿಟ್ ವ್ಯಕ್ತಿ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದಿದೆ ಗೊತ್ತಾ, ಇವತ್ತಿನ ಟೈಮಲ್ಲಿ ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ ಇಲ್ಲಿ ಈ ಜನ್ರೇಷನ್ ಅಂದ್ರೆ ನನ್ನೂ ಸೇರಿಸಿ ಹೇಳೋದಾದ್ರೆ, ಪ್ರತಿಯೊಬ್ಬರಿಗೂ ಅವ್ರಿಗೆ ಅದ ವರ್ಕ್ ಪ್ರೆಷರ್ ಇದೆ 100%. ಆಯ್ತಾ. ಇಂಟರ್ನೆಟ್ ಅನ್ನೋದು ಬಂದ್ಮೇಲೆ ಟೈಮ್ ಅನ್ನೋದು ಮೊಬೈಲ್ ಅರ್ಧ ತಿಂದ್ಬಿಟ್ಟಿರುತ್ತೆ, ಅದು ನಮ್ಗೆ ಗೊತ್ತಿರಲ್ಲ. ಟೈಮ್ ಇಲ್ಲ ಅಂದ್ರೆ ನಾವು ತುಂಬಾ ಮಾತಾಡ್ತೀವಿ, ಟೈಮೇ ಇಲ್ಲ ಅಂತ. ಬಟ್ ಮೊಬೈಲ್ನ ನಾವು ವಾಟ್ಸಪ್ ಚೆಕ್ ಮಾಡ್ತೀವಿ, ಫೋನ್ ಮಾಡಿರ್ತೀವಿ, ಮೆಸೇಜ್ ಮಾಡ್ತೀವಿ, ಬಟ್ ಟೈಮ್ ಇಲ್ಲ ಅಂತ ಮಾತಾಡ್ತಾ ಇರ್ತೀವಿ. ಇದ್ರಲ್ಲಿ ಒಂದಷ್ಟು ಟೈಮ್ ತಿಂದಿರುತ್ತೆ. ಓಕೆ, ಇದ್ರ ಮಧ್ಯದಲ್ಲಿ ಟೈಮ್ ಕೊಟ್ಟಿಲ್ಲ ಅನ್ನೋದು, ಮತ್ತೆ ಆ ಕಾರಣಕ್ಕೆ ಇವೆಲ್ಲ ಪ್ರೆಷರ್ಗಳ ಮಧ್ಯೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಲಿಗೇಷನ್ಸ್ ಇರುತ್ತೆ. ಅದು ಹುಡುಗ ಆಗ್ಲಿ ಹುಡುಗ ಏನ್ ಮಾಡ್ತಾನೆ, ಹುಡುಗಿ ಹತ್ರ ಹೇಳಲ್ಲ, ಫ್ರೆಂಡ್ಸ್ ಹತ್ರ ಹೇಳ್ಕೊಂತಾನೆ, ಹುಡುಗಿ ನಂಗೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ. ಹುಡುಗಿ ಹೋಗ್ಬಿಟ್ಟು ಅವನ ಹತ್ರ ಜಗಳ ಮಾಡ್ತಾಳೆ, ನಿನ್ಗೆ ಎಲ್ಲ ಹೇಳಬೇಕಾ, ನೀನ್ ಅರ್ಥ ಮಾಡ್ಕೊಳ್ಳಲ್ವ ಅಂತ. ಇದು ತುಂಬಾ ಕಾಮನ್ ಆಗಿರೋದು. ಮತ್ತೆ ಇದನ್ನ ಎಷ್ಟ್ರ ಮಟ್ಟಿಗೆ ಅದು ಒಂಥರ ವೈರಲ್ ಆಗಿದೆ ಅಂತಾರೆ, ನೀವು ಆ ರೀಲ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ಕಂಟೆಂಟು ಇಲ್ಲ ಒಬ್ಬರನ್ನ ನೆಗೆಟಿವ್ ಮಾಡೋದ್ರಲ್ಲೇ ಇರ್ತಾರೆ. ಒಂದು ಅಫೇರ್ ಸಂಬಂಧಪಟ್ಟಿದ್ದಾಗ್ಬೋದು, ಎಸ್ಪೆಷಲಿ ಫೀಮೇಲ್ ಸಂಬಂಧಪಟ್ಟಂಗೆ ತುಂಬಾ 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 ಚೀಪೆಸ್ಟ್ಗಳನ್ನ ಹುಡುಗಿರೇ ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ನಾವು ಮಾಡ್ತಾ ಇರೋ ವಿಡಿಯೋ ಇದೆ ಗೊತ್ತಾ, ಅದು ಒಂದು ಇಂಪ್ಯಾಕ್ಟು ಆ ಒಂದು ಇಡೀ ಒಂದು ಗಂಡಸ ಇದಿರೋದಲ್ಲ, ಅವ್ರಿಗೆಲ್ಲರಿಗೂ ಹೆಣ್ಮಕ್ಳು ಹಿಂಗೆ ಅನ್ನೋ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಆ ಹುಡುಗಿರಿಗೆ ಅರ್ಥ ಆಗ್ತಾ ಇಲ್ಲ. ಅವೆಲ್ಲನೂ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಬ್ಯಾಲೆನ್ಸ್ಡ್ ಆಗಿ ಹೇಳೋದು ತುಂಬಾ ಚಾಲೆಂಜಿಂಗ್ ಸಿನಿಮಾ ದುರತಿರಯಾನ. ಬಟ್ ಇಬ್ರು ಆಕ್ಟರ್ಸ್ ಅಲ್ಲಿ ನಾನು ಕೇಳ್ಬೇಕಾಗಿದ್ದು, ಪ್ರಿಯಾಂಕಾ, ಅಂದ್ರೆ ನಿನ್ ಲವ್ ಬಗ್ಗೆ ಒಂದು ಅರ್ಥ ಮಾಡ್ಕೊಂಡ್ರೆ ಈ ಫಿಲಮ್
ಮಾಡ್ಬೋದು ಅಂತ ಅನ್ಸುತ್ತೆ ನಿಂಗೆ? ಇದು ಒಂದು ದೊಡ್ಡ ಕಥೆನೇ ಇದೆ. ನನಗೆ ವರ್ಕ್ಶಾಪ್ ಟೈಮಲ್ಲಿ ತುಂಬಾನೇ ಒಂದು ಪ್ರೆಷರ್ ಇತ್ತು. ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಆ ಕ್ಯಾರೆಕ್ಟರ್ಗೆ ಇರೋದು ಆಲ್ಮೋಸ್ಟ್ ಲೈಕ್ 5 years ಎಕ್ಸ್ಪೀರಿಯನ್ಸ್ ಇನ್ ಅ ರಿಲೇಶನ್ಶಿಪ್. ಓಕೆ. ಅಂಡ್ ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಹೇಗಿರುತ್ತೆ 5 years ಲಿವ್ ಇನ್ ರಿಲೇಶನ್ಶಿಪ್ ಎಲ್ಲ ಹೇಗಿರುತ್ತೆ, ಹೇಗೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದೆಲ್ಲ ನಂಗೆ ಐಡಿಯಾನೇ ಇಲ್ಲ. ಅಂಡ್ ನಾನು ಹೇಗ್ ಮಾಡ್ತೀನಿ ಕ್ಯಾರೆಕ್ಟರ್ ಅನ್ನೋ ಪ್ರೆಷರು ಎಲ್ರ ಕಡೆಯಿಂದ ಇತ್ತು. ಅಂಡ್ ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು ವಿಜಯ್ ಮೇಲೆ. ಬಿಕಾಸ್ ಅವನಿಗೆ ಆ ಪ್ರೆಷರ್ ಇರ್ಲಿಲ್ಲ, ನನ್ನ ಮೇಲೆ ಪ್ರೆಷರ್ ಆಗ್ತಾ ಇದ್ರು, ವಿಚ್ ಇಸ್ ಗುಡ್. ಅಟ್ ದ ಎಂಡ್ ಆಫ್ ದ ಡೇ ನನಗದು ಆ ಪ್ರೆಷರ್ ಇದ್ದಿರೋದ್ರಿಂದಲೇ ಪ್ರಾಬ್ಲಿ ನಾನು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ತುಂಬಾ ವಿಷಯ ಕಲಿತೆ. ಅಂಡ್ ಕೃಷ್ಣ ಸರ್ ವರ್ಕ್ಶಾಪಲ್ಲಿ ನನಗೆ ಒಬ್ಳನ್ನೇ ಕೂರಿಸ್ಕೊಂಡು ಆದಷ್ಟು ಎಷ್ಟು ಇನ್ಪುಟ್ ಕೊಡೋದಕ್ಕಾಗುತ್ತೋ ಅಷ್ಟು ಇನ್ಪುಟ್ ಕೊಟ್ಟರು. ಆ್ಯಂಡ್ ನಾನು ಅನ್ಕೊಂಡಿದ್ದೆ ಐ ಥಿಂಕ್ ನಾನಿರೋ ಏಜಲ್ಲಿ ನಮಗೆಲ್ಲ ಹೆಂಗಿರುತ್ತೆ ಅಂದರೆ ನೋಡಕ್ ಚೆನ್ನಾಗಿದಾನ, ಓಕೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರಾ, ಮಜಾ ಮಾಡ್ತೀವ, ಆ ತರ ನೋಡ್ತೀವಿ ನಾವು. ಶಾಪಿಂಗ್ ಹೋಗೋದು, ಸಿನಿಮಾ ನೋಡೋದು ಅಷ್ಟೇ. ಅದೇ ಲವ್ ಅಂತ. ರಿಲೇಶನ್ಶಿಪ್ ಡೀಪ್ ಆಗಿ ಹೇಗಿರುತ್ತೆ ಅನ್ನೋ ಐಡಿಯಾ ಚೂರು ಇರ್ಲಿಲ್ಲ ನನಗೆ. ಇಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ, ಇಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಮ್ಯುನಿಕೇಶನ್ ಇರಬೇಕು, ಮಾತಾಡಬೇಕು, ಇಬ್ರು ಎಫರ್ಟ್ಸ್ ಹಾಕಬೇಕು. ದೇರ್ ಇಸ್ ಸೋ ಮಚ್. ರಿಲೇಶನ್ಶಿಪ್ ಅಂದ್ರೆ ಸುಮ್ಮನೆ ಅಲ್ಲ ಅನ್ನೋದು ನನಗೆ ಅರ್ಥ ಆಯ್ತು ಥ್ರೂ ದಿಸ್ ಮೂವಿ. ಅಂಡ್ ಐ ಡೋಂಟ್ ನೋ, ಬಟ್ ಈ ಕ್ಯಾರೆಕ್ಟರ್ಸ್ ಏನಿದೆ, ಭೂಮಿ ಆಸ್ ಅ ಭೂಮಿ ತುಂಬಾ ಜನಕ್ಕೆ ರಿಲೇಟ್ ಆಗ್ತಾರೆ ಅಂತ ನನಗೆ ಒಂದು ಹೋಪ್ ಇದೆ. ಅಂಡ್ there is softness in your role ಅಂತ ಅನ್ಸುತ್ತೆ. ಅದು ಪ್ರಾಬಬಲಿ ಮೇಕ್ಸ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಲವ್. ಹೌದು. ಬಟ್ ಟು ಟೆಲ್ ವಿಜಯ್, ಡು ಯು ಬಿಲೀವ್ ಇನ್ ಲವ್ ಅಂತ ಹೇಳಿದ್ರೆ? Yes, Shah Rukh Khan has made it possible for everyone to believe in love. Shah Rukh Khan, we have lot of people before Shah Rukh Khan also. He's the king of India for a particular reason. I think ಅದು ಬಂದಿರೋದೇ ಒಂದು ಪ್ರೀತಿಯಿಂದ. ಅವರು ಶಾರುಖ್ ಸರ್ ಇವಾಗ ಅಲ್ಲಿರೋದು ಜನರಲ್ಲಿ ಅದನ್ನ ಹುಟ್ಟಿಸ್ಕೊಳ್ಳೋದಲ್ದೇನೆ ಹಲವಾರು ಬೇರೆ 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 ತರಗಳ ರೀತಿಗಳು ಇವೆ ಅಂತಾನು ತೋರಿಸ್ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಐ ಬಿಲೀವ್ ಇನ್ ಲವ್. So that made you understand your character better about love, andre to believe in love. Yes. Definitely 100%, because I think ಇದರಲ್ಲಿ ಇರೋ ಕ್ಯಾರೆಕ್ಟರ್ಸ್ ಹಾಗೇನೆ. ಐ ಥಿಂಕ್ ಅವರು ಇದೇ ಪ್ರಶ್ನೆನ ಅವರಲ್ಲೇ ಅವ್ರು ಕೇಳ್ಕೊತಿದ್ದಾರೆ, ಡು ಐ ಬಿಲೀವ್ ಇನ್ ಲವ್, ಅಂಡ್ ಇಫ್ ಸೊ ಯಾವ ತರ, ನನ್ನ ಬಿಲೀಫ್ ಯಾವ ತರ ಅನ್ನೋ ಒಂದು ಪ್ರಶ್ನೆನೂ ಅವ್ರ ಒಳಗಡೆ ಇರೋ ಒಂದು ಇನ್ನಸೆಂಟ್ ಆ ಸ್ಪಿರಿಟ್ ಏನಿರುತ್ತೋ ಐ ಥಿಂಕ್ ದೇ ಆರ್ ಆಸ್ಕಿಂಗ್ ಸಮ್ವೇರ್. The music and visual blend organically into the romance ಅಂತ. ಥಿಯೇಟ್ರಿಗೆ ಬರೋ ವ್ಯಕ್ತಿಗೆ ಅವ್ನು ಬರೀ ಒಂದು ಕತೆಗೋಸ್ಕರ ಬರಲ್ಲ. ತುಂಬಾ ಜನ ಇಂಟ್ರೋಗಳು ಅದೆಲ್ಲ ಓದಿದಾಗ ಅನ್ಸೋದು ಕಂಟೆಂಟ್ ಬೇಕು. ಹೌದು, 100% ಕಂಟೆಂಟ್ ಬೇಕು ಸಿನಿಮಾದಲ್ಲಿ. ಬಟ್ ಎಲ್ಲ ಸಿನಿಮಾದಲ್ಲೂ ಕಂಟೆಂಟ್ ಇರುತ್ತೆ. 100% ಮಾಡೋ ಪ್ರತಿ ಸಿನಿಮಾದಲ್ಲಿ ಕಂಟೆಂಟ್ ಇದ್ದೇ ಇರುತ್ತೆ. ನೀವೊಂದು ವಿಜುವಲ್ ಇಟ್ಬಿಟ್ಟೆ, ಒಂದು ಆಬ್ಜೆಕ್ಟ್ ಇಟ್ಟಿದ ತಕ್ಷಣ ಒಂದು ಕತೆ ಬಂದ್ಬಿಡುತ್ತೆ. ಓಕೆ, ಸೊ ಈ ಸಿನಿಮಾದಲ್ಲಿ ಕತೆ ಜೊತೆಗೆ ಪ್ರೇಕ್ಷಕರು ಬರ್ತಾರೆ ಗೊತ್ತಾ, ಅವರು ಬರೀ ಆ ಒಂದು ಕತೆ ಕೇಳಕ್ಕಷ್ಟೇ ಬರಲ್ಲ, ಜೊತೆಗೆ ಆ ಎಕ್ಸ್ಪೀರಿಯನ್ಸ್ನು ಮೀಟ್ ಮಾಡ್ಬೇಕು. ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ 2 hour ಅಲ್ಲಿ ಕೂತ್ಕೊಂಡ್ರೆ ಅವ್ರಿಗಿರೋಂಥ ಎಕ್ಸ್ಟರ್ನಲ್ ಪ್ರೆಷರು, ಇಂಟರ್ನಲ್ ಪ್ರೆಷರು ಇವೆಲ್ಲಾನು ಮರೆತು, ಜೊತೆಗೆ ಮೊಬೈಲ್ಗಿರೋಂಥ ಅಡಿಕ್ಷನ್ ಬಿಟ್ಟು, ಆಯ್ತಾ, ಇವೆಲ್ಲ ಬಿಟ್ಟು 2 hour ಅವ್ರ ಸ್ಕ್ರೀನ್ ಮೇಲೆ ಕಣ್ಣು ಇಲ್ಲಿ ಇಡಬೇಕು ಅಂತಂದ್ರೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಆವಾಗ ನಿಮಗೆ ಈ ಸೌಂಡು ಅಂದರೆ ಆಡಿಯೋ ವಿಡಿಯೋ ಎಲ್ಲಾನು ಸೇರಿಸಿ ಅವ್ರನ್ನ ಫಿಲ್ ಮಾಡಿ ಕೂರಿಸ್ಕೊಂಡ್ರೆ ಅವಾಗ ಗ್ಯಾಪಲ್ಲಿ ನನ್ನ ಕತೆ ಹೇಳ್ಬೋದು. ಅದ್ರ ಜೊತೆಗೆ ನನಗೆ ಇವರಿಬ್ಬರದು ಒಂದು ಮಾತು ಹೇಳಬೇಕು. ನನ್ಗೆ ಇವ್ರಿಬ್ಬರ ಜೊತೆ ಕೆಲಸ ಮಾಡೋದು ಅಷ್ಟು ಈಸಿ ಇರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪಚ್ಚಿಗಳು ಇವರಿಬ್ರು. ನಾನ್ ಕೆಲಸ ಮಾಡ್ಕೊಂಡ್ ಬಂದಲ್ಲ ಪ್ರೀವಿಯಸ್ 4 ಸಿನಿಮಾ, ಆ ಆಕ್ಟ್ರೆಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ಡು, ಅವ್ರ ಒಂಥರ ಬೇರೆನೇ ಝೋನ್ ಅಲ್ಲಿ ಇದ್ದಂಥವ್ರು. ಇವರು ಇನ್ನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇರೋರು. ನಾನು ಅಲ್ಲಿ ಅವ್ರ ಜೊತೆ ಏನ್ ಅವರಿಂದ ನನಗೆ ಸಿಗ್ತಾ ಇತ್ತಲ್ಲ, ಅದನ್ನ ದೇವನಲ್ಲಿ ಇವರಿಬ್ಬರ ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅದು ಕಂಡ್ರೆ ಅವಳಿಗೆ ಭಯ ಅನ್ಸುತ್ತೆ, ಅದಕ್ಕೆ ಅವಳ ಇದಾಗಿದೆ. ಅವ್ರ ಕಂಡ್ರೆ ನನಗೆ ಭಯ, ಸುಮ್ಮನೆ ಇರಿ ಮೇಡಮ್. ಆ ಡೇ ಒಂದು ಫಸ್ಟ್ 3 days ಕಂಪ್ಲೀಟ್ಲಿ ಮಿಸ್ ಆಗೋಗಿತ್ತು. ಫಸ್ಟ್ 3 days ಕಂಪ್ಲೀಟ್ ಮಿಸ್.
ಯಾಕಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಬೇರೆನೇ ಇದೆ. ಯಾಕಂದ್ರೆ ನನ್ನ ವರ್ಕಿಂಗ್ ಮೆಥಡೇ ಬೇರೆ, ನಾನು ಬಂದಿದ್ದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ. ಅಂದ್ರೆ ನಾನು ಸೆಟ್ ಹುಡುಗನಾಗ ಬಂದಿದ್ದು. ನಮಗೆ ಫಸ್ಟ್ ಬರೋದೇ ಬೈಗಳದಿಂದ ಕೆಲಸ ಶುರು ಆಗ್ತಾ ಇತ್ತು. ಅಲ್ಲಿಂದ ಶುರುವಾಗಿ ಸೆಟ್ ಹುಡುಗಾಗಿ, ಆರ್ಟ್ ಅಸಿಸ್ಟೆಂಟ್ ಆಗಿ, ಒಂಥರ ನಮಗೆ ಟೈಮಿಂಗ್ ಅನ್ನೋದಿಲ್ಲ, ಸ್ಕೆಡ್ಯೂಲ್ ಅನ್ನೋದಿಲ್ಲ, ಕಾಲ್ ಶೀಟ್ ಅನ್ನೋದಿಲ್ಲ, ಆ ಥರ ಕೆಲಸಗಳೆಲ್ಲ ಮಾಡಿಕೊಂಡು ಡೈರೆಕ್ಟ್ ಆಗಿ ಬಂದು, ಮತ್ತು ನನಗೆ ಸಿಕ್ತವರೆಲ್ಲ ಈ ಮೇಜರ್ಲಿ ಥಿಯೇಟ್ರು ಅಂದರೆ ಹಳೆ ಕಾಲದ ಒಂದು ವರ್ಕಿಂಗ್ ಮೆಥಡ್ ಅದು ಎಲ್ಲ ಕೆಲಸ ಮಾಡಿ ಈ ಜನ್ರೇಷನ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋದು ಫಸ್ಟ್ ನಾನು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಫಸ್ಟ್ 3 days ಅಡಾಪ್ಟ್ ಮಾಡ್ಕೊಂಡಿರ್ಲಿಲ್ಲ. ಪಾಪ ಇಬ್ಬರಿಗೂ ಯಾವ ರೇಂಜ್ ಪ್ರೆಷರ್ ಹಾಕಿದ್ದೀನಿ ಅಂದ್ರೆ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಇತ್ತು ಅವ್ರಿಬ್ರಿಗೂ ಅಷ್ಟೇ ಚಾಲೆಂಜಿಂಗ್ ಇತ್ತಲ್ಲ. ಆದ್ರೂ ಏನ್ ಗೊತ್ತಾ, ನಾನು ಪ್ರಿಪೇರ್ ಆಗ್ಬೇಕಾಗಿತ್ತು. ನನ್ಗೆ ಅದು ತಪ್ಪಾಗಿದೆ. ಯಾಕಂತಾರೆ ನಾನು ಟಿಲ್ 1920-21 ಎಲ್ಲ ಆ ಥರದ ಆಕ್ಟರ್ಸ್ ಜೊತೆ ಕೆಲಸ ಮಾಡಿರೋದು. ಫಸ್ಟ್ ಟೈಮ್ ಈ ಥರದ ಒಂದು ಈ ಜನ್ರೇಷನ್ ಆಕ್ಟರ್ಸ್ ಜೊತೆ ಕೆಲಸ ಮಾಡುವಾಗ ನಾನು ಪ್ರಿಪೇರ್ ಆಗಬೇಕಾಗಿತ್ತು. ಫಸ್ಟ್ 3 days ಸಖತ್ ಮಿಸ್. ಯಾಕಂತಂದ್ರೆ ಈಗ ನಾತಿಚರಣೆ ಮಾಡುವಾಗ ಶ್ರುತಿ ಹರಿಹರನ್ ಅವ್ರ ಜೊತೆ ನಾವು 3 ಕಾಲ್ ಶೀಟಲ್ಲಿ 15 ದಿವಸ ನಾನ್ ಸ್ಟಾಪ್ ಕೆಲಸ ಮಾಡಿದ್ದೀವಿ. ಬಟ್ ಆ ಪ್ರೆಷರ್ ಇಲ್ಲಿ ನನ್ನ ಹಾಕಕ್ಕೆ ಹೋಗಿದ್ದಿದೆಯಲ್ಲ, ಅದು ನನ್ನ ತಪ್ಪು ಅಂತ ಒಂದು 4th day ಗೊತ್ತಾಯ್ತು. ಎನಿ ಟೈಮ್ ರಿಗ್ರೆಟ್ ಓಕೆ ವಿತಿನ್ ದ 3 days ಚೇಂಜ್ ಮಾಡ್ಬಿಡೋಣ ಆಕ್ಟರ್ಸ್ ಅಂತ? ಇಲ್ಲ, ನಾನು ಆ ವಿಷಯದಲ್ಲಿ ಹೋಗಿಲ್ಲ. ನಾನು ಕೊನೆ ಮೂಮೆಂಟ್ ವರ್ಗು ನಾನು ಯಾರನ್ನೂ ಬಿಟ್ಕೊಡಲ್ಲ. ಯಾಕಂತಂದ್ರೆ ಯಾರು ಬಿಟ್ಕೊಡಲ್ಲ. ಯಾಕಂತಾರೆ ನನ್ನ ಸೆಟ್ಟಲ್ಲಿ ನನ್ನ ಜೊತೆ ಕೆಲಸ ಮಾಡಿರೋ ಅಬ್ಸರ್ವ್ ಮಾಡಿದ್ರೆ ಇವತ್ತಿನವರೆಗೂ ನನ್ನ ಸೆಟ್ಟಿಂದ ಯಾರು ಆಚೆ ಕಳ್ಸೇ ಇಲ್ಲ. ಇವನ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ ಅವ್ನಿಗೆ ಏನೋ ಒಂದು ಸ್ವಲ್ಪ ಹಿಂಗೆ ಏನೋ ರೇಗಿದ್ದಕ್ಕೆ ಹೋಗ್ತಾ ಇದ್ದವನ್ನ ಒಂದು ಟಿ ಕಳಿಸ್ಬಿಟ್ಟು ಅವ್ನು ಬಸ್ ಸ್ಟ್ಯಾಂಡಲ್ಲೆಲ್ಲ ಹುಡ್ಕಾಡಿಸಿ ಅವ್ನು ಎಲ್ಲಿದ್ದಾನೆ ಅವ್ನು ಎತ್ತಾಕೊಂಡ್ ಬಂದು ಕಂಟಿನ್ಯೂ ಮಾಡ್ತೀನಿ. ನನಗೆ ಮಧ್ಯದಲ್ಲಿ ಯಾರನ್ನೂ ಬಿಡೋದು ನನ್ನ ಕೆರಿಯರಲ್ಲೂ ಇಲ್ಲ. ಕೊನೆ ಅವ್ರಿಗೆ ಎಷ್ಟು ನನಗೆ ನನ್ನ ಜೊತೆ ಅಡ್ಜಸ್ಟ್ ಆಗದೆ ಹೋಗ್ಲಿ, ಕೊನೆ ಆ ಸ್ಕ್ರೀನ್ವರೆಗೂ ಜೊತೆಲೇ ಕರ್ಕೊಂಡು ಹೋಗಿ ಸ್ಕ್ರೀನ್ ಬಂದ್ಮೇಲೆ ಅವ್ರ ಚಾಯ್ಸ್. ಅವ್ರು ಮಾಡ್ಬೇಕು ಅಂದ್ರೆ ಮಾಡ್ಬೋದು, ಬಿಡ್ಬೇಕು ಅಂದ್ರೆ ಬಿಡ್ಬೋದು. ಬಟ್ ನಾನು ಒಂದ್ಸಲ ಶುರು ಮಾಡಿದ್ರೆ ಅದಂತೂ ಮಧ್ಯದಲ್ಲಂತೂ ಬಿಡೋ ಇದೇ ಇಲ್ಲ. ಚಾಲೆಂಜಿಂಗ್ ಫಾರ್ ಬೋತ್ ಆಫ್ ಯು ಟು ವರ್ಕ್ ವಿತ್ ಡೈರೆಕ್ಟರ್ ಲೈಕ್ ಮನ್ಸೂರೆ. ಬೇಜಾನ್ ಬೈಕೊಂಡಿರ್ತಾರೆ. ಎಲ್ಲೋ ಒಂದ್ ಕಡೆ ಆಸ್ ಅನ್ ಆರ್ಟಿಸ್ಟ್ ನಿಮ್ಮನ್ನ ಚಾಲೆಂಜ್ ಮಾಡದೇ ಇದ್ರೆ ಏನು ಸಿಗಲ್ಲ ಅಲ್ಲಿ. ಸೊ ನೀವ್ ಅನ್ಕೊಂಡಿದ್ರೆ ಆಯ್ತು ಬೈಸ್ಕೊಳಕ್ಕೆ ರೆಡಿ ಇರ್ತೀನಿ ಅಂತಾನೆ ಮನ್ಸ ಬಂದಿರ್ತಲ್ಲ. ಇಲ್ಲ, ಮನ್ಸೂರೆ ಇಸ್ ನಾಟ್ ಸಮನ್ ಹೂ ವಿಲ್ ಶೌಟ್ ಅಂಡ್ ಸ್ಟಫ್, ಬಟ್ ಚಾಲೆಂಜಿಂಗ್ ಹಿ ಡೆಫಿನೆಟ್ಲಿ ಇಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನನಗಂತೂ ಬೇಕೇ ಬೇಕು. ಒಬ್ರು ಡೈರೆಕ್ಟರ್ ಜೊತೆ ಅವ್ರು ಚಾಲೆಂಜ್ ಮಾಡದೆ ಹೋದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ವೈಲಿನ್ ಕಲಿಬೇಕು. ನನ್ಗೆ ಗೊತ್ತಿಲ್ಲ, ವೈಲಿನ್ ಯಾವತ್ತೂ ನಾನು ನುಡಿಸ್ದವನೇ ಅಲ್ಲ. ಬಂದೆ, ಇಲ್ಲಿ ನೋಡ್ದೆ, ಆಯ್ತು ಸರಿ ಮಾಡೋಣ, 1-2 ದಿನ ಶುರು ಮಾಡ್ಕೊಂಡೆ. ಆಮೇಲೆ ಅರ್ಥ ಆಯ್ತು ಅದರಲ್ಲಿ ಎಷ್ಟು ವಿಷಯಗಳಿದೆ, ಏನೇನೆಲ್ಲ ಇದೆ. ನೋ ರೀಸನ್, ನೋ ವಂಡರ್ ದಟ್ ಪೀಪಲ್ ಹ್ಯಾವ್ ಬಿನ್ ಡೂಯಿಂಗ್ ಇಟ್ ಫಾರ್ ಸೋ ಮೆನಿ ಇಯರ್ಸ್ ಅಂಡ್ ಸ್ಟಿಲ್ ಕ್ಲೇಮ್ ನಂಗೆ ಏನೂ ಗೊತ್ತಿಲ್ಲ. ಅಂಡ್ ಇವಾಗ ನಮ್ಮ ಹತ್ರ ಒಂದು 15 ದಿನ ಇರುತ್ತೆ. ದಟ್ ವಾಸ್ ಅ ಮ್ಯಾಸಿವ್ ಚಾಲೆಂಜ್. ನನಗೆ ಅದು ಚಾಲೆಂಜ್ ಇಸ್ ಅ it's not enough to describe the feeling that I was going through. That is interesting. ನಾ ಏನೋ ಒಂದು ಹೊಸ ವಿಷಯ ಕಲಿತೆ, ಎಲ್ಲೋ ಒಂದ್ ಕಡೆ ಫೇಲ್ ಆದೆ. ಆ ಫೇಲ್ಯೂರ್ ಇಂದ ಇನ್ನೊಂಚೂರು ಗ್ರೌಂಡೆಡ್ ಆಗ್ತೀವಿ. ಆ ಗ್ರೌಂಡ್ ಸಿಕ್ಕಿದಾಗ ಐ ಥಿಂಕ್ ಇನ್ನಷ್ಟು ಕೆಲಸ ಮಾಡೋದು ಈಸಿ ಆಗುತ್ತೆ ಅನ್ಸುತ್ತೆ. ಸೊ ದಟ್ ಇಸ್ ವೇರ್ ಚಾಲೆಂಜ್ ಲೀಡ್ಸ್ ಮೀ ಟು ಆಸ್ ಅನ್ ಆರ್ಟಿಸ್ಟ್ ಟು ಫೈಂಡ್ ಮೈ ಗ್ರೌಂಡ್. ಸೊ ನಂಗೆ ತುಂಬಾ ಇಂಪಾರ್ಟೆಂಟು. ನಿಂಗೆ ಪ್ರಿಯಾಂಕಾ? ತುಂಬಾನೇ ಚಾಲೆಂಜಿಂಗ್ ಆಗಿತ್ತು. ಐ ಥಿಂಕ್ ನನಗದು ತುಂಬಾನೇ ನೆಸೆಸರಿ ಆಗಿತ್ತು. ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಲಿಬೇಕು ಅನ್ನೋದಿತ್ತಿದ್ರೆ ನನಗಿದು ಬೇಕಾಗಿತ್ತು. ಐ ಥಿಂಕ್ ದಟ್ಸ್ ವೈ ಯೂನಿವರ್ಸ್ ನನಗೆ ಮನ್ಸೂರಿ ಸರ್ ಅಂತ ಕಳಿಸ್ಕೊಟ್ರು ಅಂತ ಅನ್ಸುತ್ತೆ. ಒಳ್ಳೆ ರೀತಿಯಲ್ಲಿ ಹೇಳ್ತೇನೆ ನಿಜವಾಗ್ಲೂ. ಸಾಕಷ್ಟು ಸಲ ಸರ್ ತುಂಬಾ ಸಲ ಅವರಿಗೆ ಅಂದ್ರೆ ಸರ್ ನನ್ನ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಒಂದೊಂದ್ಸಲ ಇದರ್ ಫುಲ್ ಆಕ್ಟಿಂಗ್ ಅಂತ ಹೇಳಿದ್ರೆ ಫುಲ್ ಆಕ್ಟಿಂಗ್ ತರ ಎಲ್ಲ ಬೇಡ. ನನಗೆ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನೋದಿರುತ್ತೆ. ಸೊ ನಂಗೆ ಎಕ್ಸಾಕ್ಟ್ಲಿ ಅದೇ ಬೇಕು ಅಂತ ಹೇಳೋರು. ಸೊ ಅದು ಬಿಗಿನಿಂಗ್ ಅಲ್ಲಿ ಆ ಪಾಯಿಂಟಿಗೆ ಬರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಿಕಾಸ್ ಅವ್ರು ಏನ್ ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಆಯ್ತು. ಬಟ್ ಹೋಗ್ತಾ ಐ ಥಿಂಕ್ ಇಟ್ ವೆಂಟ್
ಸ್ಮೂತ್ಲಿ, ತುಂಬಾನೇ ಚೆನ್ನಾಗಿ ಹೋಯ್ತು. ತುಂಬಾ ಏನು ಕಷ್ಟ ಆಗಲಿಲ್ಲ ಸರ್ ಜೊತೆ ಏನು ವರ್ಕ್ ಮಾಡೋದು. ಅವಾಗ ಸ್ವಲ್ಪ ಕೋಪ ಮಾಡ್ಕೊಂಡಾಗ ನನಗೆ ಬ್ರೌನೀಸ್ ಎಲ್ಲ ಬರ್ತಾ ಇತ್ತು, ಅದು ಇದು ಎಲ್ಲ. Mansure, this kind of movies will make you will it give a permanent shift to your film making voice ಅಂತ ಅನ್ಸುತ್ತೆ? ಇಲ್ಲ, ನನ್ಗೊಂದು ಸ್ವಲ್ಪ ಟೈಮ್ ಬೇಕು. ಈಗ ಈ ಸಿನಿಮಾ ಆದ್ಮೇಲೆ ಐ ನೀಡ್ ಎ ಬ್ರೇಕ್. ಯಾಕಂತಂದ್ರೆ ಇಲ್ಲಿ ಇದು ಅಂದ್ರೆ ಇವಾಗ ನನ್ನ 4 ಸಿನಿಮಾದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಈ ಥರದ್ದು ಏನೋ ಒಂದು ಮಾಡಿದ್ರೆ ಥಿಯೇಟ್ರಿಗೆ ಜನ ಬರ್ತಾರೇನೋ ಒಂದು ಐಡಿಯಾ ಮೇಲೆ ಈ ಥರದ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದೀನಿ. ಓಕೆ, ಸೊ ಎಫರ್ಟ್ ಎಲ್ಲ 100% ಇದ್ದೇ ಇರುತ್ತೆ. ಒಂಥರ ಇದು ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೆಲಸ ನನಗೆ, ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಕೆಲಸ. ಎಷ್ಟು ಸ್ಟ್ರೆಸ್ ಆಗಿದ್ದೀನಿ ಅಂತಂದ್ರೆ ಅದು ರಿಲೀಸ್ ಆಗಿದ್ದು 1 ವಾರ ಆದ್ಮೇಲೆ ಅದು ಎಷ್ಟರ ಮಟ್ಟಿಗೆ ನಾನು ಔಟ್ ಆಗಬೇಕು, ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ನನಗೆ ಆ ಇಮ್ಯಾಜಿನೇಷನ್ ಇಲ್ಲ. You will just switch off from your ಆಯ್ತಾ? movie after release. ಇಲ್ಲ ಅಂದ್ರೆ ಸಿನಿಮಾನ ಕೊನೆಯವರೆಗೂ ದಡ ಮುಟ್ಟಿಸಿ ಆಮೇಲೆ ಸ್ವಿಚ್ ಆಫ್. ಓಕೆ, ಅದಾದ್ಮೇಲೆ ಐ ನೀಡ್ ಎ ಬ್ರೇಕ್. ಯಾಕಂತಂದ್ರೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇವತ್ತೇನಾಗ್ತಾ ಇದೆ ಸಿನಿಮಾ ಜಗತ್ತೇನಾಗಿದೆ ಅಂದ್ರೆ ನಿಮ್ಗೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡೂನು ಒಂದು ಪೀಸ್ಫುಲ್ ಆಗಿ ಸ್ಟಡಿ ಮಾಡೋಕ್ಕೆ ತುಂಬಾ ತುಂಬಾ ಅವಶ್ಯಕತೆ ಇರೋಂಥ ಟೈಮ್ ಇದು. ನಾನು ಅನ್ಕೊಂಡಿದ್ದೆ ಅದು ಹೇಳಿದ್ನಲ್ಲ, ಅಂದ್ರೆ ಸ್ಟೋರಿ ವೈಸ್ ಆಗ್ಬೋದು, ನೆರೇಷನ್ ವೈಸ್ ಆಗ್ಬೋದು. ಈಗ ನೀವು ರೀಸೆಂಟಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಟೈಮಲ್ಲಿ ನಮಗೆ ಐಕಾನಿಕ್ ಆಗಿರೋಂಥ ಸ್ಟಾರ್ ಡೈರೆಕ್ಟರ್ಗಳೆಲ್ಲನೂ ಇವತ್ತು ಆ ಒಂದು ಸಿನಿಮಾ ಅನ್ನೋದ್ರ ಸಕ್ಸಸ್ಗೆ ಓದಾಡ್ತಾ ಇದ್ದಾರೆ. ನಮ್ಗೆ ಅದು ಭಯ ಆಗತ್ತೆ. ಈಗ ನಾವು ಇನ್ನೊಂದು ಅಷ್ಟು ವರ್ಷ ಜರ್ನಿ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಎಯಿಂದ ಮತ್ತೆ ಎಲ್ಲಿ ಶುರು ಮಾಡಬೇಕು ಅಂತ, ಎಯಿಂದ ಶುರು ಮಾಡಬೇಕು. ಬಟ್ ಯಾವ ಥರದಲ್ಲಿ, ಕ್ಯಾಪಿಟಲ್ ಲೆಟರ್ಸಲ್ಲಿ ಹೋಗ್ಬೇಕಾ, ಸ್ಮಾಲ್ ಲೆಟರ್ಸಲ್ಲಿ ಹೋಗ್ಬೇಕಾ, ಅದು ಅರ್ಥ ಮಾಡ್ಕೊಂಡು ಮತ್ತೆ ಈ ಬಡ್ಜೆಟ್ ವೈಸು. ಈಗ ಅದೇ ಹೇಳಿದ್ರಲ್ಲ, ಅಂದರೆ ನನಗೆ ಪ್ರಮೋಷನ್ ಬಗ್ಗೆ ಗೊತ್ತಿಲ್ಲ, ಪ್ರಮೋಷನ್ ಅಂದ್ರೆ ಐಡಿಯಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಸಿನಿಮಾ ಗೊತ್ತಿರ್ಲಿಲ್ಲ, ಸಿನಿಮಾ ಮಾಡ್ತಾ ಮಾಡ್ತಾ ಅದನ್ನ ಕಲಿತಾ ಇದ್ದೀನಿ. ಈಗ ಪ್ರಮೋಷನ್ ಮಾಡ್ತಾ ಗೊತ್ತಿಲ್ದೇನೆ ನ್ಯಾಷನಲ್ ಅವಾರ್ಡ್ ವಿನ್ ಮಾಡಿದ್ರಿ. ಸೊ ಇವಾಗ ಪ್ರಮೋಷನ್ ಗೊತ್ತಿಲ್ಲ ಅಂತಂದ್ರೆ ಆಡಿಯನ್ಸ್ ನ ಆಯ್ತಾ, ಇದನ್ನ ಕಲಿತಾ ಮಾಡಿದ್ದೀನಲ್ಲ, ಒಂದ್ ಟೈಮ್ ಬೇಕೀಗ. ಯಾಕಂದ್ರೆ ಈಗ ಸಿನಿಮಾಗಳು ಈಗ ನಮ್ಗೆ ಆಫರ್ಸ್ ಇದಾವೆ, ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಕತೆ ಇಲ್ಲ, ಆಯ್ತಾ. ನನಗೆ ಅಡ್ವಾನ್ಸ್ ತಗೊಂಡು ಓಕೆ ಅಡ್ವಾನ್ಸ್ ತೆಗೆದು ಇಟ್ಕೊಂಡ್ಬಂಡು ಆಮೇಲೆ ಅಷ್ಟು ಮೀಟ್ರ್ ಅಂತೂ ನನಗೆ ಇಲ್ವೇ ಇಲ್ಲ. ಯಾಕಂದ್ರೆ ನನಗೆ ಒಂದ್ಸಲ ದುಡ್ಡು ತಗೊಂಡಿದ್ದೀನಿ ಅಂತ ನನಗೆ ಒಂದು ಕಮಿಟ್ಮೆಂಟ್ ಕೊಟ್ಟಂಗೆ. ಸದ್ಯಕ್ಕೆ ಎಲ್ಲದನ್ನೂ ಸ್ವಿಚ್ ಆಗಿ ಈ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಬ್ರೇಕ್ ತಗೊಂಡು ಇವತ್ತು ಸಿನಿಮಾ ಅನ್ನೋದ್ರ ಬಗ್ಗೆ ರೀಇನ್ವೆಂಟ್ ನಾನಾಗಬೇಕು. ಅದಾದಮೇಲೆ ಆ ಎಮೋಷನ್ಸ್ನ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಥರದ್ದು ಮಾಡೋದಕ್ಕೆ ಏನು ಮಾಡಬೇಕು, ಮತ್ತು ಜನ ಹೆಂಗೆ ಯೋಚನೆ ಮಾಡ್ತಾರೆ, ಎಸ್ಪೆಷಲಿ ಕನ್ನಡ ಆಡಿಯನ್ಸ್ ಹೆಂಗಿದ್ದಾರೆ, ಅವರು ಎಲ್ಲ ಕಂಟೆಂಟ್ನು ರಿಸೀವ್ ಮಾಡ್ಕೊಂಡು ಕನ್ನಡ ಬಗ್ಗೆ ಯಾವ ಥರ ನೋಡ್ತಾ ಇದ್ದಾರೆ, ಕನ್ನಡದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಮತ್ತೆ ನಮ್ಮ ಈ ಕತೆ ಬಂದಾಗ ನಮ್ಗೆ ಏನು ಕಾಡುತ್ತೆ, ನಮ್ಗೇನು. ಯಾಕಂದ್ರೆ ಕೊನೆ ಸಿನಿಮಾದವರೆಗೂ ಅಲ್ಲಿ ನನ್ನ ಸಿಗ್ನೇಚರ್ ಇಲ್ಲ ಅಂದ್ರೆ ನಾನು ಸಿನಿಮಾ ಮಾಡೋದೇ ಇಲ್ಲ. ತುಂಬಾ ಸಟರಿಕಲ್, ತುಂಬಾ ಏನೋ ಡಾರ್ಕ್ ಕಾಮಿಡಿ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಒಂದು ಸಿಗ್ನೇಚರ್ ಅಂತೂ ಇದ್ದೇ ಇರುತ್ತೆ, ಅದಕ್ಕೆ ರೀಸನ್ ಇದ್ದೇ ಇರುತ್ತೆ. ಸುಮ್ಮನೆ ಬೇಕಾಬಿಟ್ಟು ಓಕೆ ಇವ್ರು ಯಾರೋ ಒಂದು ಕತೆ ತಂದು ಕೊಟ್ರು, ಓಕೆ ಕತೆ ರೆಡಿ ಇದೆ, ಇವ್ರು ದುಡ್ಡು ಹಾಕ್ತೀನಿ ಅಂತಂದ್ರೆ ಓಕೆ ನೀವು ಹೀರೋಯಿನ್ ಆಗ್ತೀರಾ ಅಂತಂದ್ರೆ ಓಕೆ ರೆಡಿ, ನಾಳೆ ಶೂಟ್ ಮಾಡೋಣ. ಆಗೋದೇ ಇಲ್ಲ ನನ್ನ ಕೈಲಿ. ಫಸ್ಟ್ ಇವ್ರು ಕೊಡೋ ಕತೆ ನನಗೆ ಅರ್ಥ ಆಗಬೇಕು, ನನಗೆ ಒಳಗಡೆ ಹೋಗ್ಬೇಕು. ಇವ್ರು ದುಡ್ಡು ಹಾಕ್ತಾರೆ ಅಂತಂದ್ರೆ ಇವ್ರ ಜೊತೆ ನಂದು ರ್ಯಾಪೋ ಹೇಗಿದೆ ಅನ್ನೋದು ಅರ್ಥ ಆಗಬೇಕು. ಆಮೇಲೆ ನೀವು ಹೀರೋಯಿನ್ ಅಂತಂದ್ರೆ ನಿಮ್ದು ಆಕ್ಟಿಂಗ್ ಏನು ಹೇಗಿದೆ ಆನ್ ಸ್ಕ್ರೀನ್ ಅಂತ ನಂಗೆ ಅರ್ಥ ಆಗಬೇಕು. ಅದಾದ್ಮೇಲೆ ಸಿನಿಮಾ. ಸೊ ಅದಕ್ಕೆ ಒಂಥರ ಸಖತ್ ಈ ಝೋನಲ್ಲಿ ಇದ್ದೀನಿ. ಟು ಎಂಡ್ ವಿತ್ ಈ ರೋಡ್ ಟ್ರಿಪ್ ಜರ್ನಿ ಅಂದ್ರೆ ವಿತ್ ದೂರತಿರಯಾನ, ವಿಲ್ ಇಟ್ ರಿಫ್ಲೆಕ್ಟ್ ದ ಆಕ್ಚುಯಲ್ ಟ್ರಾನ್ಸ್ಫಾರ್ಮೇಶನ್ ಆರ್ ಸರ್ವ್ ಮೋರ್ ಆಸ್ ಅ ಸೀನಿಕ್ ಅಟ್ಮಾಸ್ಫಿಯರ್ ಅಂತ ಅನ್ಸುತ್ತಾ ನಿಮ್ಗೆ? ಇದೊಂಥರ ಸೆಲ್ಫ್ ಅಂದ್ರೆ ನಿಮ್ಮಲ್ಲಿ ನೀವು ಮಾತಾಡ್ಕೊಳ್ಳೋಂಥ ಸಿನಿಮಾ ಇದು ಸಿನಿಮಾ ಆಚೆ ನೋಡಕ್ ಬಂದವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಈಗ ನಾನೊಂದು ಸಿನಿಮಾ ನೋಡ್ಕೊಂಡ್ ಬರ್ತೀನಿ, ವಿಜಯ್ಗೆ ಸಕ್ಕತ್ತಾಗಿದೆ ಸಿನಿಮಾ ನೋಡು ಅಂತ. ಹಂಗಲ್ಲ, ಸಿನಿಮಾ ನೋಡ್ಕೊಂಡ್ ಬಂದಾಗ ಫಸ್ಟ್ ನನ್ನೆಲ್ಲ ಒಂದಷ್ಟು ಕ್ವಶನ್ಸ್ ರನ್ ಆಗ್ತಾ ಇರುತ್ತೆ. ಓಕೆ, ನಾನೇನೋ ತಪ್ಪು ಮಾಡಿರ್ತೀನಿ, ಅದು ನನಗೆಲ್ಲೋ ಕಾಣಿಸಿರುತ್ತೆ, ನಾನೇನೋ ಸರಿ ಮಾಡಿರ್ತೀನಿ, ಅದು ನನಗೆಲ್ಲೋ ರಿಯಲೈಸ್ ಆಗುತ್ತೆ. ಫಸ್ಟ್ ಜರ್ನಿ ಸಿನಿಮಾ ಸ್ಕ್ರೀನ್ ಎಂಡ್ ಆಗತ್ತಲ್ಲ, ಅಂದ್ರೆ ಶೋ ಲೈಟ್ ಆನ್ ಆಗುತ್ತಲ್ಲ, ಅಲ್ಲಿಂದ ಸಿನಿಮಾ ಆ ಪರ್ಸನ್ ಒಳಗಡೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ 3 hours ಜರ್ನಿ ಇರುತ್ತೆ. 3 hours ಆ ಸಿನಿಮಾ ಅವ್ರ ಮೈಂಡಲ್ಲಿ ಜರ್ನಿ ಆಗೇ ಆಗುತ್ತೆ.
ಇವಾಗ ಲವ್ ಯಾರಿಗೆ ಆ ಸೆನ್ಸ್ ಅಂದ್ರೆ ಸೆನ್ಸ್ ಅಂದ್ರೆ ಆ ಒಂದು ಸೂಕ್ಷ್ಮತೆ ಇರುತ್ತೆ ಗೊತ್ತಾ, ಒಂದು ರಿಲೇಶನ್ಶಿಪ್ ಸಂಬಂಧಪಟ್ಟಿದ್ದಾಗ್ಬೋದು, ಒಂದು ಲೈಫ್ ಸಂಬಂಧಪಟ್ಟಿದ ಒಂದು ಅದನ್ನ ಕನೆಕ್ಟ್ ಮಾಡೋ ಅಂತ ಸೂಕ್ಷ್ಮ ಪ್ರಜ್ಞೆ ಇದ್ದವ್ರಿಗೆ 100% ಈ ಸಿನಿಮಾ ಜರ್ನಿ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹೋಗ್ಬಿಟ್ಟು ಸಿನಿಮಾ ಹೇಗಿದೆ ಅಂತಂದ್ರೆ ಸಿನಿಮಾ ನೋಡು ಅಂತಾನೆ ಹೇಳ್ತಾರೆ, ನೋಡ್ಬೇಡ ಅಂತ ಯಾರು ಹೇಳಲ್ಲ. ಅಲ್ಲ, ಇವತ್ತು T20 ಇನ್ಸ್ಟೆಂಟ್ ನೂಡಲ್ಸ್ ಕಾಲ 3 hours ಲೆಸ್ ಇಟ್ ವಿತ್ ಲವ್. ಈ 24 ಗಂಟೆಯಲ್ಲಿ ಓಕೆ ಆ ಮನೆಗೆ ಅಂತ ಬರ್ತಾರೆ, ಸಂಜೆ ಅದು 8 ಗಂಟೆಗೆ ಬರ್ತಾರೋ, 10 ಗಂಟೆಗೆ ಬರ್ತಾರೋ, 12 ಗಂಟೆಗೆ ಬರ್ತಾರೋ. ಆ 12 ಗಂಟೆಯಿಂದ ಬೆಳಗ್ಗೆ ಆಫೀಸ್ಗೋ ಕೆಲ್ಸಕ್ಕೋ ಎಲ್ಲೋ ಹೋಗೋ ಮಧ್ಯದಲ್ಲಿ ಒಂದು ಜಾಗ ಇರುತ್ತೆ ಗೊತ್ತಾ, ಆ ಜಾಗ ಅವರಿಗೆ ನೆಮ್ಮದಿ ಬೇಕು, ಖುಷಿ ಬೇಕು ಅಂತಂದ್ರೆ ಈಗ ಕೂತ್ಕೊಂತಾರೆ. ಮನೆ ಡೋರಿಂದ ಆಚೆ ಮತ್ತೆ ವಾಪಸ್ ಡೋರು, ಅದ್ರ ಬಗ್ಗೆ ಅಲ್ಲ ಇದು. ಆ ಡೋರ್ ಒಳಗಡೆ ಹೋಗಿ ಮತ್ತೆ ಆಚೆ ಹೋಗೋ ಮಧ್ಯದಲ್ಲಿ ಒಂದು ಇದೆ ಅಲ್ಲ ಸ್ಪೇಸು, ಅಲ್ಲೊಂದು ಖುಷಿ, ಒಂದು ನೆಮ್ಮದಿ. ನನ್ ಮಲ್ಕೊಂಡ್ರೆ ನನ್ನ ಲೈಫ್ಗೆ ಒಂದು ಖುಷಿ ಇದೆ ಅಂತ ನನಗೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಈ ಸಿನಿಮಾದಲ್ಲಿ ಕೂತ್ಕೊಂತಾನೆ. ಖಂಡಿತ ಅದು ಅವಶ್ಯಕತೆ ಇಲ್ಲ ಅಂದ್ರೆ ಅವ್ರಿಗೆ ಈ ಸಿನಿಮಾ ಅವಶ್ಯಕತೆ ಇರಲ್ಲ. ಓಕೆ, ಸಿಂಪಲ್. ಸೊ ಇದು ವಿಜಯ್, ಟು ಗಿವ್ ಅನ್ ಎಂಡ್ ನೋಟ್, ದೂರ ತೀರಯಾನ ಎಷ್ಟು ಹತ್ರ ಮಾಡುತ್ತೆ ಆಡಿಯನ್ಸ್ಗೆ ಅಂತ? ತುಂಬಾನೇ. ಅವಾಗಲೇ ಒಂದು ವಿಷಯ ಹೇಳಿದ್ವಿ, ಇವತ್ತಿನ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಅಂತಾನೆ ಅಲ್ಲ, ಎನಿ ಫಾರ್ಮ್ ಆಫ್ ಸೋಷಿಯಲ್ ಮೀಡಿಯಾ, ಶಾರ್ಟ್ ಫಾರ್ಮ್ ಈಸ್ ಆಕ್ಸೆಸ್, ಇಟ್ ಪ್ಲೇಸ್ ಸಮ್ವೇರ್ ಆನ್ ಅವರ್ ಸಸ್ಪಿಷನ್ಸ್, ಗ್ರೋಯಿಂಗ್ ಸಸ್ಪಿಷನ್ ಇನ್ ಅವರ್ ಡೇ ಟು ಡೇ ಲೈಫ್. ಐ ಥಿಂಕ್ Instagram allu ivaga any girl or boy can open Instagram and see some of the reels, and I'm pretty sure most of the boys will be getting why they should not be with said girls, because ಏನೋ ಒಂದು ಇರುತ್ತೆ ಅವರಲ್ಲಿ ಗುಣ, ಅಂಡ್ ಅದನ್ನ ತೋರಿಸಿ ನೀವು ಏನಕ್ಕೆ ಅವ್ರ ಜೊತೆ ಇರ್ಕೂಡ್ದು ಅನ್ನೋದನ್ನ ತೋರ್ಸತ್ತೆ. ಅದೇ ಹುಡುಗರಲ್ಲಿ ಏನೇನೋ ಇಷ್ಟವಾಗದೇ ಇರೋಂಥ ವಿಷಯಗಳಿದೆ ಅಂತ ತೋರ್ಸತ್ತೆ. ನಮ್ಮ ಸಿನಿಮಾದಲ್ಲಿ ನನಗೆ ತುಂಬಾ ಹಿಡಿಸಿದ್ದಂದ್ರೆ, we constantly speak of men written by women. ನಮ್ಮ ಸಿನಿಮಾ ಬರ್ದಿರೋರು ಚೇತನಾ ತೀರ್ಥಹಳ್ಳಿ, ಆ್ಯಂಡ್ ಐ ಬಿಲೀವ್ ಸಮ್ವೇರ್ ಈ ಕ್ಯಾರೆಕ್ಟರ್ಗೆ, ನಾನು ಪ್ಲೇ ಮಾಡೋ ಕ್ಯಾರೆಕ್ಟರು, ಶೀಸ್ ಫಾರ್ಮ್ ದಟ್ ಕ್ಯಾರೆಕ್ಟರ್. ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಡ್ರಿವನ್ ಬೈ ಮೇಲ್ ಫೆನಾಮಿನಾನ್. ಸೊ ಆ ಒಂದು ಸೆನ್ಸಿಟಿವಿಟಿ ಇರೋದೇ ಬೇರೆ ಥರ. ಪ್ಲಸ್ ಇಟ್ ಇಸ್ ಬೀಂಗ್ ಡಿರೆಕ್ಟೆಡ್, ಆ್ಯಂಡ್ ಜೆಂಡರ್ ಯೂಸ್ ಮಾಡಬೇಕು ಅಂದರೆ ಹೀ ಈಸ್ ಮೇಲ್ ಆ್ಯಂಡ್ ಹೀ ಈಸ್ ಡಿರೆಕ್ಟೆಡ್ ಅ ಫೀಮೇಲ್. So I feel like ಎರಡೂ ಪರ್ಸ್ಪೆಕ್ಟಿವ್ಸ್ ಅಲ್ಲಿ there is a very interesting relationship that maybe we have built. And ಅದು ಎಲ್ಲಿ ಅಂದ್ರೆ, ಇವಾಗ ಒಂದು ಅವ್ರು ಯಾಕೆ ಇಷ್ಟ ಆಗಬಾರ್ದು, ಇವ್ರು ಯಾಕೆ ಇಷ್ಟ ಆಗಬಾರ್ದು, ಶೋರ್ ಫೈನ್, ಇಷ್ಟ ಆಗೋದು ಬೇಡ, ಯಾಕೆ ಇಷ್ಟ ಪಡಬೇಕು ಅದನ್ನ ಯಾರು ಹೇಳ್ತಿಲ್ಲ. ಸಸ್ಪಿಷನ್ಸ್ಗೆ ಪ್ಲೇ ಮಾಡಿಕೊಂಡು ವಿ ಆರ್ ಕಾನ್ಸ್ಟೆಂಟ್ಲಿ, ಅಂಡ್ ವಿ ಲವ್ ವೆನ್ ಸಮನ್ ಸಪೋರ್ಟ್ಸ್ ಯುವರ್ ಸಸ್ಪಿಷನ್. ಐ ಥಿಂಕ್ ಯು ಆರ್ ಮೋರ್ ಈಗರ್ ಟು ಸಿ, ಹೈ ನಾನು ಎಲ್ಲೋ ಒಂದು ಕಡೆ ಇದು ಯೋಚನೆ ಮಾಡಿದ್ದೆ ಕರೆಕ್ಟು, ಇದಕ್ಕೆ ಅವ್ರು ಹಂಗಿರೋದು, ಶೋರ್. But that is going to lead with you ending up as a lonely, squirming, not so affectionate, grumpy person. I think ನಮ್ಮ ಸಿನಿಮಾ ಸೊಲ್ಯೂಷನ್ಸ್ ಕಡೆಗೆ ಒಂದು ಸ್ಟೆಪ್ಪು. ಇದ್ರ ಬಗ್ಗೆ ಒಂಚೂರು ಮಾತಾಡೋಣ, ಯೋಚನೆ ಮಾಡೋಣ. ಆಯಿತು, ನೀವು ಲೋನ್ಲಿ ಆಗಿದ್ದೀರಾ, ಸರಿ ಆಯಿತು, ಬನ್ನಿ ನಾವು ಲೋನ್ಲಿನೇ, ನಾವೆಲ್ಲರೂ ಲೋನ್ಲಿನೇ ಆ್ಯಕ್ಚುಲ್ ಆಗಿ, ಬನ್ನಿ ಒಂದು ಪ್ರೀತಿ ಬಗ್ಗೆ ಒಂದು ವಿಷಯ ಮಾತಾಡೋಣ. ಐ ಥಿಂಕ್ ದಟ್ ಈಸ್ ಅವರ್ ಫಿಲ್ಮ್. Yeah, Priyanka will definitely have a lot to say about it. I think ಪ್ರತಿಯೊಬ್ರು ರಿಲೇಶನ್ಶಿಪ್ ಅಲ್ಲಿ ಇರೋರು, there is no age barrier. ಅಂದ್ರೆ ಇವಾಗ ಆಲ್ರೆಡಿ ಸ್ಕೂಲಿಂದಲೇ ಎಷ್ಟೊಂದು ಜನ ರಿಲೇಶನ್ಶಿಪ್ ಅಂತೆಲ್ಲ ಆಲ್ರೆಡಿ ಇದ್ದಾರೆ. ಬಟ್ somebody who is looking for long term relationship, ಒಬ್ರು ಪಾರ್ಟ್ನರ್ ಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಸೆಲ್ಫಿಶ್, ಲವ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ. ಸೊ ಅದನ್ನ ಅರ್ಜೆಂಟ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಕೊನೆಗೆ ಜಗಳ ಆಡ್ಕೊಂಡು ಅದು ಇದು ಮಾಡ್ಕೊಳ್ಳೋ ಬದಲು, ನೀವು ಹೇಳ್ದಾಗೆ ಮರ್ಡರು, ಇಟ್ಸ್ ಆಲ್ ಲೈಕ್ ಆ ವೈಲೆನ್ಸ್ ಇಲ್ದಲೆ ಒಂದು ಒಳ್ಳೆ ರೀತಿನಲ್ಲಿ ಪ್ರೀತಿನೂ ಮಾಡಬಹುದು ಅನ್ನೋದನ್ನ ಮನ್ಸೂರಿ ಸರ್ ತುಂಬಾನೇ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು. ಆ್ಯಂಡ್ ಐ ಬಿಲೀವ್ ಒಂದೊಂದು ಸೀನಲ್ಲೂ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಫೀಲ್ ಮಾಡ್ತಾರೆ, ಆ್ಯಂಡ್ ದೇ ಕೆನ್ ಸಿ ದೆಮ್ಸೆಲ್ಸ್ ಥ್ರೂ ದಿಸ್ ಸಿನಿಮಾ ಅಂತ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ರಿಲೇಶನ್ಶಿಪ್ಪಲ್ಲಿ ಮೇ ಬಿ ಯು ಶುಡ್ ವಾಚ್ ಆ ಫಿಲ್ಮ್, ಸೊ ದಟ್ ನಿಮಗೆ ಫ್ಯೂಚರಲ್ಲೂ ಒಂದು ಲೆಸನ್ ಅನ್ನೋದು ಗೊತ್ತಿರುತ್ತೆ. ಇಟ್ಸ್ ಆಲ್ ಅಬೌಟ್ ಲಿವ್, ಲವ್ ಆ್ಯಂಡ್ ಲೈಫ್ ಅಂತಲ್ಲ. ಅಂದ್ರೆ ಇಡೀ ಸೊಸೈಟಿಯಲ್ಲಿ ಏನಾಗಿದೆ ಅಂತಂದ್ರೆ,
ಜಾಸ್ತಿ ಸೇಲ್ ಆಗ್ತಾ ಇರೋದು ಹೇಟ್ನೆಸ್. ಒಬ್ಬರ ಮೇಲೆ ಒಬ್ಬರಿಗೆ ಹೇಟ್ನೆಸ್. ಅದ್ರ ಮಧ್ಯದಲ್ಲಿ ಲವ್ ಅನ್ನೋ ಒಂದು ಹ್ಯಾಪಿನೆಸ್ನ ಹುಡುಕ್ತೀರಾ, ಬನ್ನಿ ಒಂದು 2 ಅವರ್ ಅದ್ರ ಬಗ್ಗೆ ಮಾತಾಡೋಣ ದೂರತಿರಯಾನದಲ್ಲಿ. ಡೆಫಿನೆಟ್ಲಿ ಮನ್ಸೂರೆ ಫಿಲಮ್ ಒಂಥರ ಯುನೀಕ್ ಆಗಿರುತ್ತೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್, ಡೂ ವೆಲ್.